ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ನಾಡಿನಾದ್ಯಂತ ಚಂಪಾಷಷ್ಠಿಯ ಸಂಭ್ರಮ. ನಾಗರ ಕಲ್ಲುಗಳಿಗೆ ಹಾಲೆರೆದು ಭಕ್ತಿ ಮೆರೆದ ಮಹಿಳೆಯರು. ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯದಲ್ಲಿ ಅದ್ದೂರಿ ರಥೋತ್ಸವ. ದೇವಾಲಯಗಳಿಗೆ ಹರಿದು ಬಂದ ಭಕ್ತ ಸಾಗರ. ಬಿಜೆಪಿಯಿಂದ ಸಂವಿಧಾನ ಜಾಗೃತಿಗಾಗಿ ಭೀಮನಡೆ ಅಭಿಯಾನ. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಭಾಗಿ. ಸಂವಿಧಾನ ದುರ್ಬಳಕೆ ಮಾಡಿದ್ದೇ ಕಾಂಗ್ರೆಸ್ ಎಂದ ಮಾಜಿ ಸಿಎಂ. ಸರ್ಕಾರದ ಆದೇಶವಿದ್ರೂ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಗೌರವ. ಸಂವಿಧಾನ ಸಮರ್ಪಣಾ ದಿನದಂದು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯೂ ಮಾಡದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು. ದಲಿತ ಮುಖಂಡರ ಆಕ್ರೋಶ. ವಾರ್ತೆಗಳ ವಿವರ. ಚಂಪಾಷಷ್ಠಿ ಸನಾತನ ಧರ್ಮದಲ್ಲಿ ಪಾವಿತ್ರತೆಯ ಹಬ್ಬಗಳಲ್ಲಿ ಒಂದು. ಈ ಷಷ್ಠಿಯಂದು ನಾಡಿನ ಪ್ರಸಿದ್ಧ ದೇವಾಲಯಗಳಾದ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಘಾಟಿ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು, ಅಲಂಕಾರದ ಜೊತೆಗೆ ಅದ್ದೂರಿ ರಥೋತ್ಸವ ನೆರವೇರಿದ್ದು, ಈ ದೇವಾಲಯಗಳಿಗೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಬನ್ನಿ ಹಾಗಾದ್ರೆ ಚಂಪಾಷಷ್ಠಿಯ ಸಂಭ್ರಮ ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ಪುಣ್ಯಕ್ಷೇತ್ರ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿದೆ. ಸರ್ಪನಿಗೆ ಸಂಬಂಧಪಟ್ಟ ದೇವಾಲಯಗಳು ಎಲ್ಲ ರಾಜ್ಯಗಳಲ್ಲಿಯೂ ಸಾಕಷ್ಟಿವೆ. ಕರಾವಳಿಯ ಜನರಿಗೆ ನಾಗಾರಾಧನೆ ವಿಶೇಷವಾಗಿದ್ದುದು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಚರಿಸುವ ಚಂಪಾಷಷ್ಠಿ ವಿಶೇಷ ಮಹತ್ವ ಪಡೆದಿದೆ. ಇದನ್ನ ಸ್ಕಂದ ಸುಬ್ರಹ್ಮಣ್ಯ ಷಷ್ಠಿ ಅಂತಲೂ ಕರೆಯುತ್ತಾರೆ. ಈ ಚಂಪಾಷಷ್ಠಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿ ದಿನ ಬರುತ್ತದೆ. ವಿಶೇಷವಾಗಿ ಊರಿನ ಹೆಸರು ಸೇರಿ ಕುಕ್ಕೆ ಸುಬ್ರಹ್ಮಣ್ಯ ಷಷ್ಠಿ ಅಂತ ಕರೆಯುತ್ತಾರೆ. ಇದೇ ಕುಕ್ಕೆ ಸುಬ್ರಹ್ಮಣ್ಯ ಪಕ್ಕದಲ್ಲಿ ಹರಿಯುವ ಕುಮಾರಧಾರಾ ನದಿಯ ತಟದಲ್ಲಿಯೇ ಚಂಪಾಷಷ್ಠಿಯ ದಿನ ಇಂದ್ರನ ಮಗಳು ದೇವಸೇನೆಯೊಂದಿಗೆ ಸುಬ್ರಹ್ಮಣ್ಯ ಸ್ವಾಮಿಯ ವಿವಾಹ ನಡೆಯಿತು ಎಂಬುದು ಪ್ರತೀತಿ. ಸುಬ್ರಹ್ಮಣ್ಯನು ತನ್ನ ಪತ್ನಿ ದೇವಸೇನಾ ಮತ್ತು ಸರ್ಪ ವಾಸುಕಿ ಜೊತೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನೆಲೆಸಲು ಇಚ್ಛೆ ವ್ಯಕ್ತಪಡಿಸಿದಾಗ ಸ್ವತಃ ವಿಶ್ವಕರ್ಮ ಮೂರ್ತಿಯನ್ನು ಕೆತ್ತಿ ಕೊಡುತ್ತಾನೆ. ಸುಬ್ರಹ್ಮಣ್ಯ ಮೂರ್ತಿಯನ್ನ ಬ್ರಹ್ಮ ಪ್ರತಿಷ್ಠಾಪನೆ ಮಾಡಿದನು ಎಂದು ಪುರಾಣಗಳು ಹೇಳುತ್ತವೆ. ಹಾಗಾಗಿಯೇ ಗರುಡನ ಆಗಮನದೊಂದಿಗೆ ಚಂಪಾಷಷ್ಠಿಯ ದಿನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಜಾತ್ರೆ ನಡೆಯುತ್ತದೆ. ಇದು ಕರಾವಳಿಯಲ್ಲಿ ಮಾತ್ರವಲ್ಲದೆ ಇಡೀ ರಾಜ್ಯದಲ್ಲಿಯೇ ಪ್ರಸಿದ್ಧಿ ಪಡೆದ ಜಾತ್ರೆಯಾಗಿದ್ದು, ಈ ದಿನ ಸುಬ್ರಹ್ಮಣ್ಯ ರಥೋತ್ಸವ ನಡೆಯುತ್ತದೆ. ಗರುಡ ಬರದೆ ರಥ ಎಳೆಯುವುದಿಲ್ಲ. ಎಲ್ಲೇ ಇದ್ದರೂ ಗರುಡ ರಥ ಎಳೆಯುವ ಸಮಯಕ್ಕೆ ಸರಿಯಾಗಿ ಬಂದು ಆಕಾಶದ ಮೇಲೆ ಹಾರಾಡುತ್ತಾ ಭಕ್ತರ ಕಣ್ಣಿಗೆ ಗೋಚರಿಸುತ್ತಾನೆ. ಆ ನಂತರವೇ ರಥ ಎಳೆಯುತ್ತಾರೆ. ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ರಥೋತ್ಸವವನ್ನ ಗರುಡ ಬಂದು ಹಾರಾಡಿದ್ದು ಕಂಡ ಮೇಲೆ
ರಥೋತ್ಸವ ಆರಂಭವಾಗುತ್ತದೆ. ಇದು ಹಿಂದಿನಿಂದಲೂ ಸಂಪ್ರದಾಯವಾಗಿ ನಡೆದು ಬಂದಿದೆ. ನಾಗದೇವರಲ್ಲಿ ಬೇಡಿಕೊಂಡವರಿಗೆ ಸಂತಾನ ಪ್ರಾಪ್ತಿ, ಸಂಪತ್ತು, ಆರೋಗ್ಯ ಭಾಗ್ಯ, ಚರ್ಮವ್ಯಾಧಿ, ವಾಸಿಯಾಗದ ಕಾಯಿಲೆಗಳು, ಮನೆಯಲ್ಲಿ ಬರುವ ತೊಂದರೆಗಳು, ತೊಡಕುಗಳು, ಗೃಹದೋಷ, ಗ್ರಹಗತಿಗಳ ದೋಷಗಳ ನಿವಾರಣೆಗಾಗಿ ಸುಬ್ರಹ್ಮಣ್ಯನಲ್ಲಿ ಭಕ್ತಿಯಿಂದ ಬೇಡಿಕೊಂಡರೆ ಎಲ್ಲ ಕಷ್ಟಗಳು ಪರಿಹಾರವಾಗಿ ಸಂಪತ್ತು, ಸಮೃದ್ಧಿ, ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಚಂಪಾಷಷ್ಠಿಯನ್ನು ವಿಧಿವಿಧಾನಗಳೊಂದಿಗೆ ಹಲವು ಧಾರ್ಮಿಕ ಆಚರಣೆಗಳು ನಡೆದು ವಿಜೃಂಭಣೆಯಿಂದ ಉತ್ಸವ ಆಚರಿಸಲಾಯಿತು. ಚಂಪಾಷಷ್ಠಿಯ ಪ್ರಯುಕ್ತ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅದ್ದೂರಿಯಾಗಿ ಇಂದು ರಥೋತ್ಸವ ಸಂಪನ್ನವಾಯಿತು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ರಥೋತ್ಸವ ಕಣ್ತುಂಬಿಕೊಂಡರು. ಇನ್ನು ಚಿಕ್ಕಬಳ್ಳಾಪುರದ ಸುಬ್ಬರಾಯನಪೇಟೆಯಲ್ಲಿರುವ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಇಂದು ಮುಂಜಾನೆಯಿಂದಲೇ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಾಲಯದ ಆವರಣದಲ್ಲಿರುವ ನಾಗರ ಕಲ್ಲುಗಳಿಗೆ ಹಾಲೆರೆದು ಪೂಜೆ ನೆರವೇರಿಸಿದರು. ಅಲ್ಲದೆ ಸುಬ್ರಹ್ಮಣ್ಯ ದೇವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಕಷ್ಟಗಳ ನಿವಾರಣೆಗಾಗಿ ಪ್ರಾರ್ಥಿಸಿದರು. ನಮಸ್ಕಾರ, ನನ್ನ ಹೆಸರು ಶಿಲ್ಪ. ಚಿಕ್ಕಬಳ್ಳಾಪುರದಲ್ಲೇ ಹುಟ್ಟಿ ನಮ್ಮ ತಾತನ ಮನೆಯಲ್ಲಿ ಬೆಳೆದು ಪ್ರತಿ ವರ್ಷ ಇಷ್ಟು 40 ವರ್ಷಗಳಿಂದ ಈ ಷಷ್ಠಿ ಸಂತರ್ಪಣೆ ಮತ್ತು ಈ ದೇವಸ್ಥಾನ ಎಲ್ಲ ನಮ್ಮದಾಗಿರುವಂತಹ ಒಂದು ಜಾಗಕ್ಕೆ ಪ್ರತಿ ವರ್ಷ ಬರ್ತೀವಿ. ಇವಾಗ ಮದುವೆ ಆಗಿದೆ, ಬೆಂಗಳೂರಿನಲ್ಲಿದ್ದೀವಿ. ಆದರೂ ಪ್ರತಿ ವರ್ಷ ನಾವಿಲ್ಲಿಗೆ ಬಂದು ದೇವ್ರ ನಮಸ್ಕಾರ ಮಾಡಿಕೊಂಡು ಹೋಗುವಂಥ ಒಂದು ಪದ್ಧತಿ ನಮಗಿದೆ. ಹಿಂದಿನ ದಿನ ದೇವಸ್ಥಾನದಲ್ಲಿ ದೇವರಿಗೆ ಉಪನಯನ ನಡೆಯುತ್ತೆ. ಬೆಳಗ್ಗೆ ದೇವ್ರ ದರ್ಶನ ಇರುತ್ತೆ, ತೇರಿದೆ. ತೇರಾದಮೇಲೆ ನಾಗರ ಕಲ್ಲಿಗೆ ಪೂಜೆ ಮಾಡ್ತಾರೆ, ತನಿ ಎರಿತಾರೆ, ಎಲ್ಲರೂ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಮೂಲ ದೇವರಿದೆ, ಅದಕ್ಕೂ ಪೂಜೆ ಮಾಡ್ತಾರೆ. ಸೊ ಪ್ರತಿ ವರ್ಷ ಇಷ್ಟು ಜನ ಬರ್ತೀವಿ. ನಮಗೆ ಇದು ಒಂದು ದೊಡ್ಡ ಹಬ್ಬನೇ. ಕಾಯ್ತೀವಿ ಈ ದಿನಕ್ಕೋಸ್ಕರ. ಬಂದು ದೇವರ ದರ್ಶನ ಮಾಡಿ ಎಲ್ಲರೂ ಗೊತ್ತಿರೋರನ್ನ, ನಮ್ಮ ಹಳೆಯ ಸ್ನೇಹಿತರನ್ನ ಎಲ್ಲರನ್ನೂ ಮೀಟ್ ಮಾಡೋದೊಂದು ದೊಡ್ಡ ಸಮಾರಂಭ. ನಾಗರಕಲ್ಲಿಗೆ ಮುಂಚೆ ಆದರೆ ದಿನ ಬೆಳಗ್ಗೆ ಬರ್ತಾಯಿದ್ವಿ. ಬಂದು ದೇವ್ರನ್ನೆಲ್ಲ ತೊಳೆದು, ಇಷ್ಟು ಉದ್ದಕ್ಕಿರೋ ದೇವ್ರನ್ನೆಲ್ಲ ನೀರು ಹಾಕಿ ತೊಳೆದು ನಾಗಪ್ಪನಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ಅವನಿಗೆ ಹಾಲು ಎರೆದು ಆಮೇಲೆ ಹೋಗ್ತಾಯಿದ್ವಿ. ಅದಾದಮೇಲೆ ಪ್ರಸಾದಕ್ಕೆ ಬರ್ತಾಯಿದ್ವಿ. ಸಂತೋಷ ಆಗುತ್ತೆ ಇನ್ನೂ ನಾವು ಹೀಗೆ ನಡ್ಕೊಂಡು ಹೋಗ್ತಾಯಿದ್ದೆ ಅಂತ. ಹಿಂದಿನ ಸಂಭ್ರಮ ಇಲ್ಲ, ಬಟ್ ಆದರೂ ನಾವು ಇಷ್ಟೆಲ್ಲ ನಡೆಸ್ತಾ ಇದ್ದೀವಿ, ಇಷ್ಟೆಲ್ಲ ಎಲ್ಲರೂ ಬರ್ತಾರೆ ಅಂತ ಹೇಳೋದು ನಮ್ಗೆ ತುಂಬ ಸಂತೋಷ. ಆ್ಯಂಡ್ ಎಸ್ಪೆಷಲಿ ಚಿಕ್ಕಬಳ್ಳಾಪುರದಲ್ಲಿ ಇದು ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಘಾಟಿ ಸುಬ್ರಹ್ಮಣ್ಯದಲ್ಲಿ ಹೆಂಗೆ ನಡೆಯುತ್ತೋ ಅಷ್ಟೇ ಪ್ರಸಿದ್ಧವಾದ ಜಾಗ ಇದು. ಆ್ಯಂಡ್ ಇಲ್ಲಿನ ನಾಗಪ್ಪ ತುಂಬ ಶಕ್ತಿವಂತ. ನಾನು ಏನು ಕೇಳ್ಕೊಂಡ್ರು ಅವ್ನು ಕೊಡ್ತಾನೆ. ಇನ್ನು ನಗರದ ಎಂಜಿ ರಸ್ತೆಯಲ್ಲಿರುವ ಮರಳಸಿದ್ದೇಶ್ವರ ದೇವಾಲಯದ ಆವರಣದಲ್ಲಿರುವ ನಾಗರ ಕಲ್ಲುಗಳಿಗೂ ವಿಶೇಷ ಪೂಜೆಗಳು ಮತ್ತು ಹಾಲೆರೆಯುವುದು ನಡೆಯಿತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಿರೀಶ್ ಶರ್ಮಾ ಅಂತ. ಪ್ರತಿ ವರ್ಷವೂ ಕೂಡ ತ್ರಿದಿನ ಸಂಕಲ್ಪಿತವಾಗಿ ಚಿಕ್ಕಬಳ್ಳಾಪುರದಲ್ಲಿ ಸುಬ್ರಾಯನಪೇಟೆಯಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಥಮ ಷಷ್ಠಿ ಅಂಗವಾಗಿ 3 ದಿನಗಳ ಸಂಕಲ್ಪಿತವಾಗಿ ಇಲ್ಲಿ ಷಷ್ಠಿ ಕಾರ್ಯಕ್ರಮ ನಡೆಯುತ್ತೆ. ಮೊದಲನೇ ದಿವಸ ಕಲಶ ಸ್ಥಾಪನೆ, ಎರಡನೇ ದಿವಸ ನಿನ್ನೆ ಸಾಯಂಕಾಲ ದೇವರಿಗೆ ಉಪನಯನ, ಹಾಗೆ ಇಲ್ಲಿ ವಿಶೇಷವಾಗಿ ದೇವರಿಗೆ ಅಷ್ಟಾವಧಾನ ಸೇವೆ ಪೂಜಾದಿಗಳು ನಿನ್ನೆ ಸಾಯಂಕಾಲ ನಡೆದಿದೆ. ಈ ದಿನ ವಿಶೇಷವಾಗಿ ಮೊದಲನೇ ಷಷ್ಠಿ ಅಂಗವಾಗಿ ಈ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ
ವಿಶೇಷವಾದಂತಹ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಅನಾದಿ ಕಾಲದಿಂದಲೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಸುಬ್ರಾಯನಪೇಟೆಯಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯ ಸ್ವಾಮಿ ಈ ಒಂದು ಆಲಯದಲ್ಲಿ ಅನೇಕ ವಿಧವಾದಂತಹ ಭಕ್ತಾದಿಗಳೆಲ್ಲರೂ ಕೂಡ ಈ ಒಂದು ಆಲಯಕ್ಕೆ ಆಗಮಿಸಿ ವಿಶೇಷವಾಗಿ ಮುಂದೆ ಇರತಕ್ಕಂತಹ ನಾಗರಕಲ್ಲುಗಳಿಗೆ ಪೂಜೆಯನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯಾದ್ಯಂತ ಇಂದು ಚಂಪಾಷಷ್ಠಿಯ ಸಂಭ್ರಮ ಮುಗಿಲು ಮುಟ್ಟಿದ್ದು ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ ಮತ್ತು ಚಿಕ್ಕಬಳ್ಳಾಪುರದ ಸುಬ್ಬರಾಯನಪೇಟೆಯ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ, ಪೂಜೆಗಳು ಮತ್ತು ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವು ನವೆಂಬರ್ 26ರಂದು ಅಂಗೀಕರಿಸಿದ ದಿನದ ಅಂಗವಾಗಿ ಬಿಜೆಪಿ ಪಕ್ಷದಿಂದ ಸಂವಿಧಾನ ಸಮರ್ಪಣಾ ದಿನ ಹಾಗೂ ಭೀಮಸ್ಮರಣೆ ಕಾರ್ಯಕ್ರಮವನ್ನು ಆಚರಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನು ನವೆಂಬರ್ 26 ಅಂಗೀಕರಿಸಿದ ದಿನದ ಅಂಗವಾಗಿ ಬಿಜೆಪಿ ಪಕ್ಷದಿಂದ ಸಮರ್ಪಣಾ ದಿನ ಹಾಗೂ ಭೀಮನ ಸ್ಮರಣೆ ಕಾರ್ಯಕ್ರಮವನ್ನು ಆಯೋಜಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಸಲ್ಲಿಸಿ ನಂತರ ಬಲಮುರಿ ಸರ್ಕಲ್ನಿಂದ ಒಕ್ಕಲಿಗರ ಕಲ್ಯಾಣ ಮಂಟಪದವರೆಗೆ ಮೆರವಣಿಗೆ ಮೂಲಕ ಹೂವಿನ ಬುಟ್ಟಿಯಲ್ಲಿ ಸಂವಿಧಾನ ಪುಸ್ತಕವನ್ನು ಹೊತ್ತುಕೊಂಡು ಬಂದ ಮಹಿಳೆಯರು, ಇದಕ್ಕೆ ಸಾಥ್ ನೀಡಿದ ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡ ಹಾಗೂ ಜಿಲ್ಲಾ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ನಂತರ ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದ ಬಗ್ಗೆ ಕಾಂಗ್ರೆಸ್ ಯಾವ ರೀತಿ ನಡೆದುಕೊಂಡು ಬಂದರು, ಈ ದೇಶವನ್ನು ಸುಮಾರು 50 ವರ್ಷಗಳ ಕಾಲ ಆಡಳಿತ ಮಾಡಿಕೊಂಡು ಬಂದವರು ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಅಪಮಾನ ಮಾಡಿದರು, ಅವರಿಗೆ ಬೇಸರವನ್ನು ಮಾಡಿ ರಾಜೀನಾಮೆ ಕೊಟ್ಟರು, ಈ ದೇಶದಲ್ಲಿ ಯಾವುದೇ ಕಾನೂನು ಬಂದಿದ್ರೂ ಕೂಡ ಅವೆಲ್ಲವೂ ಲೋಕಸಭೆಯಲ್ಲಿ ಅಂಗೀಕಾರವಾಗಿರುವಂತಹದ್ದು. ಅಂಬೇಡ್ಕರ್ ರಚಿಸಿರುವ ಶಾಸನಗಳು ಪ್ರಾಯಶಃ ಎಲ್ಲ ಶಾಸನಗಳಿಗೆ ಮೇಲ್ಪತಿಯಲ್ಲಿರುವಂತಹದ್ದು. 39ನೇ ತಿದ್ದುಪಡಿಯಲ್ಲಿ ದೇಶದ ಪ್ರಧಾನಿಯಿಂದ ಕಟ್ಟ ಕಡೆಯ ಮನುಷ್ಯನವರೆಗೆ ಎಲ್ಲ ಕಾನೂನು ಅನ್ವಯವಾಗುತ್ತದೆ, ಪ್ರತಿಯೊಬ್ಬರೂ ಸಮಾನರು ಎಂದು ಹೇಳುತ್ತದೆ. ಆದರೆ ಕಾಂಗ್ರೆಸ್ನವರು ಸುಮಾರು 75 ತಿದ್ದುಪಡಿಗಳನ್ನು ಮಾಡುತ್ತಾರೆ. ದೇಶದ ಹಿತಾಸಕ್ತಿ ಕಾಪಾಡುವಂತಹ ಪ್ರತಿರೋಧ ಮಾಡುವ ಕೆಲಸ ಕಾಂಗ್ರೆಸ್ ಮಾಡಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಹೇಳಿದರು. ಕೊಟ್ಟಂತ ಸಂವಿಧಾನದ ಬಗ್ಗೆ ಕಾಂಗ್ರೆಸ್ ಯಾವ ರೀತಿ ನಡ್ಕೊಳ್ತು, ಈ ರಾಜ್ಯವನ್ನು ಸುಮಾರು 50 ವರ್ಷಗಳ ಸುದೀರ್ಘ ಆಡಳಿತ ಮಾಡಿದಂಥ ಕಾಂಗ್ರೆಸ್ನ ದಾರಿ ಹೇಗೆ ಅಂಬೇಡ್ಕರ್ಗೆ ಸ್ವತಃ ಅಪಮಾನ ಮಾಡುವಂಥ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿದರು, ಅಂಬೇಡ್ಕರ್ ಮನಸ್ಸಿಗೆ ಬೇಸರವಾಗಿ ಹೇಗೆ ರಾಜೀನಾಮೆ ಕೊಟ್ಟರು ಅಂತ ಹೇಳುವಂಥ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ನಾನು ಅದನ್ನೆಲ್ಲ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಒಂದು ವಿಚಾರವನ್ನು ನಾವೆಲ್ಲ ತಿಳ್ಕೊಳ್ಬೇಕು, ಈ ದೇಶದಲ್ಲಿ ಯಾವುದೇ ಕಾನೂನು ಬಂದಿದ್ದರೂ ಕೂಡ ಆ ಎಲ್ಲ ಕಾನೂನು ಲೋಕಸಭೆಯಲ್ಲಿ ಅಂಗೀಕಾರ ಆದಂಥ ಕಾನೂನು. ಆದರೆ ನಮ್ಮ ದೇಶದ ಸಂವಿಧಾನ ಅದು ಜನರಿಂದ ಜನರಿಗಾಗಿ ನಾವೇ ಹೇಗಿರಬೇಕು ಅಂತ ಹೇಳುವಂಥ ವ್ಯವಸ್ಥೆಯ ಕೇಂದ್ರೀಕೃತವಾದಂಥ ಅಂಬೇಡ್ಕರ್ ನೇತೃತ್ವದ ಸಮಿತಿ ರಚನೆ ಮಾಡಿದಂಥ ಒಂದು ಶಾಸನ ಇದೆ. ಪ್ರಾಯಶಃ ಎಲ್ಲ ಶಾಸನಗಳಿಗೆ ಒಂದು ಮೇಲ್ಪಂಕ್ತಿ ಎತ್ತಿ ಕೊಡುವಂಥ ಶಾಸನ ಇದೆ. ಒಂದು ಭಾರತವನ್ನು ಸಾರ್ವಭೌಮ ರಾಷ್ಟ್ರವನ್ನಾಗಿ ಮಾಡಬೇಕು, ಅದಕ್ಕೆ ಬೇಕಾದಂಥ ಮೂಲ ತತ್ವ ಸಿದ್ಧಾಂತಗಳು ಹೇಗಿರಬೇಕು, ಸಮಾಜವಾಗಿ ಸಮಧರ್ಮ ಸರ್ವಧರ್ಮ ವಿಶೇಷವಾಗಿ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರೂಪೀಕರಣ ಮಾಡುವುದಕ್ಕಾಗಿ ಈ ಒಂದು ಸಂವಿಧಾನದ ಆ ಒಂದು ಅಂಗೀಕಾರವಾದನ್ನು ನಾವು ಕಂಡಿದ್ದೇವೆ. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಎಲ್ರಿಗೂ ಸಿಗಬೇಕು. ಇವತ್ತು ಮಹಿಳೆಯರಿಗೆ 33% ಸೀಟ್ ಕೊಡಬೇಕು ಅಂತ ಹೇಳಿದರೆ ನರೇಂದ್ರ ಮೋದಿಯವರು ಸಂವಿಧಾನದ ತಿದ್ದುಪಡಿ ಮಾಡಿದ ಕಾರಣ ಮಾತ್ರ ನಿಮಗೆ 33% ನಿಮ್ಮ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಆಗಿದೆ.
ಇನ್ನು ಇದೇ ವೇಳೆ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೀಕಲ್ ರಾಮಚಂದ್ರಗೌಡ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. 26ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸಂವಿಧಾನವನ್ನು ಬರೆದಿದ್ರು ಅದನ್ನು ಅಂಗೀಕಾರ ಮಾಡ್ತಕ್ಕಂಥ ದಿನ, ಸಂವಿಧಾನ ದಿನ ಅಂತಲೇ ಇಡೀ ದೇಶದಲ್ಲಿ ಒಗ್ಗಟ್ಟಿಂದ ಎಲ್ಲ ಪಕ್ಷಗಳಿಂದ ಪಕ್ಷಾತೀತವಾಗಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ BJP ವತಿಯಿಂದ ಎಲ್ಲ ಮಂಡಲಗಳಿಂದ ಸಾಕಷ್ಟು ಕಾರ್ಯಕರ್ತರು, ಮುಖಂಡರು ಆದಿಯಾಗಿ ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡಜಿ ಅವ್ರ ಜೊತೆಗೆ ಮಾಜಿ ಸಂಸದರಾದ ಮುನ್ಷಣ್ಣಮ್ಮನವರು, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಸಾಕಷ್ಟು ಜನ ಇವತ್ತು ಪಾಲ್ಗೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಕಾಂಗ್ರೆಸ್ ಸರ್ಕಾರ 50-60 ವರ್ಷಗಳ ರಾಷ್ಟ್ರದಲ್ಲಿ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ಏನು ಸರ್ಕಾರ ನಡೆಸಿದ್ರು, ಇವತ್ತು ಅವರು ಮಾಡಿರ್ತಕ್ಕಂಥ ದ್ರೋಹ ಇಡೀ ದೇಶಕ್ಕೆ ಗೊತ್ತಾಗಿ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಕ್ಕಂಥದ್ದು ಅತಿ ಶೀಘ್ರದಲ್ಲಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ರಚಿಸಿ 76ನೇ ವರ್ಷದ ಸಂವಿಧಾನದ ಸಮರ್ಪಣಾ ದಿನಾಚರಣೆಯನ್ನು ದೇಶಾದ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದು, ಸರ್ಕಾರಿ ಕಚೇರಿಗಳಲ್ಲಿ ಸಮರ್ಪಣಾ ದಿನಾಚರಣೆಯನ್ನು ಆಚರಿಸಬೇಕೆಂದಿದ್ರು. ಸಮಾಜ ಇಲಾಖೆಯ ಅಧಿಕಾರಿಗಳೇ ಡಾಕ್ಟರ್ BR ಅಂಬೇಡ್ಕರ್ಗೆ ಗೌರವ ಸಲ್ಲಿಸದೆ ಅಗೌರವ ತೋರಿದ್ದಾರೆ. ಈ ಕುರಿತು ಒಂದು ವರದಿ. ದೇಶಕ್ಕೆ ಸಂವಿಧಾನ ರಚಿಸಿದ ಡಾಕ್ಟರ್ BR ಅಂಬೇಡ್ಕರ್ ಅವರು ಇಂದಿಗೆ 76ನೇ ವರ್ಷದ ಸಂವಿಧಾನದ ಸಮರ್ಪಣಾ ದಿನವನ್ನ ದೇಶದೆಲ್ಲೆಡೆ ರಾಜಕೀಯ ಮುಖಂಡರು, ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರು ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ. ಅದರಲ್ಲೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರಾಜಕೀಯ ಮುಖಂಡರಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಸಂವಿಧಾನದ ಸಮರ್ಪಣಾ ದಿನವನ್ನು ಆಚರಿಸುವಂತೆ ಆದೇಶ ಮಾಡಿದೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಮಾಡಬೇಕಾದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಸಮರ್ಪಣಾ ದಿನವನ್ನ ಮರೆತು ಬಿಟ್ಟಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಕಚೇರಿಯಲ್ಲಿ ಅಧಿಕಾರಿಗಳು ಅವಮಾನ ಮಾಡಿದ್ದಾರೆ. ಸಂವಿಧಾನ ಸಮರ್ಪಣಾ ದಿನದಂದು BR ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸುವಂತೆ ಸರ್ಕಾರದ ಆದೇಶವಿದ್ರೂ ಸಹ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ವಿಶ್ವನಾಥ್ ಅಗೌರವ ತೋರಿ ದಲಿತ ಮುಖಂಡರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಜಿಲ್ಲೆಯಲ್ಲಿ ಯಾವ ಇಲಾಖೆ ಇದನ್ನು ಸಮರ್ಪಕವಾಗಿ ನಿಭಾಯಿಸ್ಕೊಂಡು ಹೋಗಬೇಕಾಗಿತ್ತೋ, ಬೇಲಿಯೇ ಎದ್ದು ಒಲೆ ಮೇಯ್ದಂತೆ ಅನ್ನೋ ಗಾದೆ ಮಾತೇನಿದೆ, ಅದನ್ನು ಚಿಕ್ಕಬಳ್ಳಾಪುರ ಹೆಡ್ ಕ್ವಾರ್ಟರ್ಲಿರ್ತಕ್ಕಂಥ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇವತ್ತೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನವಾದಂಥ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅಲ್ಲಿರ್ತಕ್ಕಂಥ ತಾಲೂಕು ಅಧಿಕಾರಿಗಳು. ಅದು ನಮ್ಮ ಗಮನಕ್ಕೆ ಬಂತು, ಭಾಳ ನೋವಾಯಿತು. ಬೆಳಗ್ಗೆ ಅವರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಗೌರವ ಅವ್ರಿಗೆ ಕೊಡಬೇಕಾಗಿತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಸಂವಿಧಾನಕ್ಕೆ ಕೊಡಬೇಕಾಗಿರ್ತಕ್ಕಂಥ ಗೌರವ ಕೊಡದೆ ಅಲ್ಲಿಗೆ ಹೋಗಿ ಕೆಲವರು ಅದನ್ನು ಪ್ರಶ್ನೆ ಮಾಡಿದಾದ ಮೇಲೆ 3:30 ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತಲೂ ಅವಮಾನವಾದಿಯಾಗಂಥ ಇನ್ನೊಂದು ವಿಚಾರ ಇರೋದಿಲ್ಲ. ಯಾಕಂತ ಹೇಳಿದ್ರೆ ದಯವಿಟ್ಟು ನಾನು ಎಲ್ಲ ಅಧಿಕಾರಿಗಳಿಗೂ ಮತ್ತು ಜಿಲ್ಲಾಡಳಿತಕ್ಕೂ ನಾನು ಮನವಿ ಮಾಡ್ತಾ ಇದ್ದೇವೆ, ಇಂಥ ಅಧಿಕಾರಿಗಳು ಏನಿದ್ದಾರೆ ಈಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ನಡೆದುಕೊಂಡಿಲ್ಲ. ಇವತ್ತು ನಾನು ಅದನ್ನೇ ಗಾದೆ ಮಾತು ಹೇಳಿದೆ, ಬೇಲೆ ಎದ್ದು ಹೊಲ ಮೇಯ್ದಂತೆ ಅಂತ. ಏನು ನಮ್ಮ ಸಮಾಜ ಕಲ್ಯಾಣ ಸಚಿವರಿದ್ದಾರೆ, ಏನು ಸರ್ಕಾರ ಇದೆ, ಅದಕ್ಕೆ ಆದಂಥ ಇವರನ್ನು ಇಂಥ ಇಲಾಖೆಯನ್ನು ನೇಮಕ ಮಾಡಿ, ಇಲಾಖೆಯಲ್ಲಿ ಅಧಿಕಾರಿಗಳನ್ನು ನೇಮಕ ಮಾಡಿ ಸಮರ್ಪಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗಬೇಕು ಅದೆಲ್ಲ ಮಕ್ಕಳಿಗಾಗಿರ್ಬೋದು, ಬಡವರಿಗಾಗಿರ್ಬೋದು, ಹಿಂದುಳಿದವ್ರಿಗಾಗಿರ್ಬೋದು, ದಲಿತರಿಗಾಗಿರ್ಬೋದು ಸಿಗಬೇಕು, ಅವ್ರಿಗೆಲ್ಲ ಸಮರ್ಪಕವಾಗಿ ಸಿಗಬೇಕು ಅಂತ ಹೇಳ್ಬಿಟ್ಟು ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ. ಅವರೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಸಂವಿಧಾನಕ್ಕೆ ಅವಮಾನವಾಗಿ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಬರೆದು 76ನೇ ವರ್ಷದ ಸಂವಿಧಾನ ಸಮರ್ಪಣಾ ದಿನವನ್ನ ದೇಶದೆಲ್ಲೆಡೆ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು
ಸಮಾಜ ಕಲ್ಯಾಣ ಇಲಾಖೆಯಿಂದ ಕನ್ನಡ ಭವನದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ರೆ ಇದನ್ನೇ ಕುಂಟು ನೆಪವಿಟ್ಟುಕೊಂಡು ಚಿಕ್ಕಬಳ್ಳಾಪುರ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯ ನಿರ್ದೇಶಕ ವಿಶ್ವನಾಥ್ ತಮ್ಮ ಕಚೇರಿಯಲ್ಲಿ ಬಿಆರ್ ಅಂಬೇಡ್ಕರ್ ಗೌರವ ಸಲ್ಲಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಮಾಧ್ಯಮದವರು ಯಾವಾಗ ಇಲಾಖೆಯಲ್ಲಿ ಅಗೌರವ ತೋರಿಸಿದ್ದನ್ನ ಚಿತ್ರೀಕರಣ ಮಾಡಲು ಆರಂಭಿಸಿದ ಕೂಡಲೇ ಅಲ್ಲಿನ ಸಿಬ್ಬಂದಿ ಅಂಬೇಡ್ಕರ್ ಅವರ ಫೋಟೋ ಇಟ್ಟು ಗೌರವ ಸಲ್ಲಿಸಿ ಟ್ಯಾಪೆ ಮುಚ್ಚಿಕೊಂಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯ ನಿರ್ದೇಶಕ ವಿಶ್ವನಾಥ್ ಅವರು ಕೆಲಸದ ಅವಧಿ ಇದ್ರೂ ಸಹ ಕಚೇರಿಗೆ ಬಾರದೆ ಸಿಬ್ಬಂದಿಗೆ ಸಬೂಬು ಹೇಳುತ್ತಿದ್ರು. ಮಾಧ್ಯಮದವರು ಈ ಕುರಿತು ಪ್ರತಿಕ್ರಿಯೆ ಕೇಳಲು 5-6 ಬಾರಿ ಕರೆ ಮಾಡಿದ್ರೂ ಸಹ ಉತ್ತರಿಸದೆ ಉದ್ದಟತನ ತೋರಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸರ್ಕಾರದಲ್ಲಿ ಹಣ ಇದ್ದಿದ್ದರೆ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿತ್ತು. ದುಡ್ಡಿಲ್ಲದ ಕಾರಣ ಕೇವಲ ಶಂಕುಸ್ಥಾಪನೆಗಳ ಮೂಲಕ ಅಭಿವೃದ್ಧಿಯನ್ನು ತೋರಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಲೇವಡಿ ಮಾಡಿದರು. ಕಳೆದ ಸೋಮವಾರ ಶಿಡ್ಲಘಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಿದ 2,000 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಕಾರ್ಯಕ್ರಮ ಕುರಿತು ಪ್ರತಿಕ್ರಿಯಿಸಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ, ಕಾಂಗ್ರೆಸ್ ಹಡಗು ಮುಳುಗುತ್ತಿದೆ. ಕರ್ನಾಟಕದ ಜನ ಏನು ಪಾಪ ಮಾಡಿದ್ದಾರೋ ಗೊತ್ತಿಲ್ಲ. ಇವತ್ತಿನ ಕಾಂಗ್ರೆಸ್ ಆಡಳಿತವನ್ನ ನೋಡಿದ್ರೆ ನಮಗೆ ಸಾಮಾನ್ಯ ಜನ ಬದುಕಲು ಆಗದ ಪರಿಸ್ಥಿತಿ ಬಂದಿದೆ. ರೈತರು ಒಂದು ಕಡೆಯಿಂದ ಕಂಗಾಲಾಗಿದ್ದಾರೆ. ಬೆಲೆ ಏರಿಕೆಯಿಂದ ತತ್ತರಿಸಿ ಜನ ಇವತ್ತು ಬೀದಿಯಲ್ಲಿ ಕುಳಿತುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಬ್ಬು ಬೆಳೆಗಾರರ ಟ್ರ್ಯಾಕ್ಟರ್ಗಳು ಬೆಂಕಿಯಲ್ಲಿ ಆಹುತಿಯಾಗುತ್ತಾ ಇದ್ದಾವೆ. ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕೋ ಆ ದೇವರೇ ನಮ್ಮನ್ನ ಕಾಪಾಡಬೇಕೋ ಅಂತಹ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ಕಾಂಗ್ರೆಸ್. ಸರ್ಕಾರದಲ್ಲಿ ದುಡ್ಡಿದ್ರೆ ಇಷ್ಟರ ತನಕ ಆಗುತ್ತಿರಲಿಲ್ಲ. ದುಡ್ಡು ಇಲ್ಲ ಅಂದ್ರೆ ಗುದ್ದಲಿ ಪೂಜೆ ಮಾಡೋದು, ದುಡ್ಡಿದ್ರೆ ಗುಂಡಿ ಯಾರು ಮುಚ್ಚುತ್ತಿದ್ರು. ಒಂದೇ ಒಂದು ಗುಂಡಿ ಮುಚ್ಚಲಿಕ್ಕೆ ಯೋಗ್ಯತೆ ಇಲ್ಲದವರು 2,000 ಕೋಟಿ ಎಲ್ಲಿ ಕೊಡುತ್ತಾರೆ? ಸುಳ್ಳು ಹೇಳಿ ಜನರನ್ನ ತಪ್ಪು ದಾರಿಗೆ ಎಳೆಯುವ ಕೆಲಸ ಮಾಡುತ್ತಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಟೀಕಿಸಿದರು. ಏನಿಲ್ಲ, ರಾಜಕೀಯ ಬೆಳವಣಿಗೆ ಕಾಂಗ್ರೆಸ್ ಹಡಗು ಮುಳುಗುತ್ತಾ ಇದೆ. ಕರ್ನಾಟಕ ರಾಜ್ಯದ ಜನ ಏನು ಪಾಪ ಮಾಡಿದಾರೋ ಗೊತ್ತಿಲ್ಲ. ಈ ಕಾಂಗ್ರೆಸ್ನವರ ಇವತ್ತಿನ ಆಡಳಿತವನ್ನು ನೋಡಿದರೆ ನಮಗೆ ಸಾಮಾನ್ಯ ಜನ ಇವತ್ತು ಬದುಕಲಿಕ್ಕಾಗದ ಪರಿಸ್ಥಿತಿಯಲ್ಲಿದೆ. ರೈತ ಒಂದು ಕಡೆಯಿಂದ ಕಂಗಾಲಾಗಿದ್ದಾನೆ. ಬೆಲೆ ಏರಿಕೆಯಿಂದ ತತ್ತರಿಸಿ ಜನ ಇವತ್ತು ಬೀದಿಯಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಬ್ಬು ಬೆಳೆಗಾರರ ಟ್ರ್ಯಾಕ್ಟರ್ಗಳು ಬೆಂಕಿಯಲ್ಲಿ ಆಹುತಿ ಆಗ್ತಾ ಇದ್ದಾವೆ. ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸೋದು ಅಂತ ಆ ದೇವರೇ ಕಾಪಾಡಬೇಕು ನಮ್ಮನ್ನು. ಆ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಕಾಂಗ್ರೆಸ್ಸಿಗರು. ಸರ್, ಅವರಲ್ಲಿ ದುಡ್ಡಿದ್ರೆ ಇಷ್ಟ ತನಕ ಆಗ್ತಾನೆ ಇರಲಿಲ್ಲ. ದುಡ್ಡಿಲ್ಲದಕ್ಕೆ ಗುದ್ದಲಿ ಪೂಜೆ ಮಾಡೋದು. ದುಡ್ಡಿದ್ರೆ ಗುಂಡಿ ಯಾರು ಮುಚ್ತಾ ಇದ್ರಲ್ಲ, ಒಂದೇ ಒಂದು ಗುಂಡು ಮುಚ್ಚಲಿಕ್ಕೆ ಯೋಗ್ಯತೆ ಇಲ್ಲದವರು ಅವರು 2,000 ಕೋಟಿ ಇಲ್ಲಿ ಕೊಡ್ತಾನೆ ಅಂತ ಸುಳ್ಳು ಹೇಳಿ ಜನರನ್ನು ಏನೋ ಒಂದು ತಪ್ಪು ದಾರಿಗೆ ಎಳೆಯುವಂಥ ಕೆಲಸ ಮಾಡ್ತಾರೆ. ಇದೆಲ್ಲ ಏನು ಗೊತ್ತಾ, ಅವರ ಈ ಕಚ್ಚಾಟವನ್ನು ಡೈವರ್ಷನ್ ಮಾಡೋದು. ಸರಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಷ್ಟ್ರದ ಪ್ರಜಾಸತ್ತಾತ್ಮಕ ಮೌಲ್ಯಗಳು, ನಾಗರಿಕರ ಹಕ್ಕುಗಳು, ನ್ಯಾಯ, ಸ್ವತಂತ್ರ, ಸಮಾನತೆ ಎಂಬ ಮೌಲ್ಯಗಳನ್ನು ನೆನಪಿಸಿಕೊಳ್ಳುವ ದಿನವೇ ಭಾರತದ ಸಂವಿಧಾನದ ದಿನವಾಗಿದೆ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಡಾಕ್ಟರ್ ಎಚ್.ಎನ್. ಕಲಾಭವನದಲ್ಲಿ ಹಮ್ಮಿಕೊಂಡಿದ್ದ ಸಂವಿಧಾನ ಸಮರ್ಪಣಾ ದಿನಾಚರಣೆಯಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ ಅವರು,
1949 ನವೆಂಬರ್ 26ರಂದು ಭಾರತದ ಸಂವಿಧಾನ ಸಭೆ ದೇಶದ ಸಂವಿಧಾನವನ್ನು ಅಧಿಕೃತವಾಗಿ ಅಂಗೀಕರಿಸಿತು. ಅಂಬೇಡ್ಕರ್ ಅವರು ಪ್ರಪಂಚದ ಎಲ್ಲ ಸಂವಿಧಾನ ಹಾಗೂ ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಿ ಭಾರತಕ್ಕೆ ಸರ್ವ ಧರ್ಮಗಳಿಗೂ ಸಮಬಾಳು ಸಮಪಾಲು ನೀಡಲು ಶ್ರೇಷ್ಠ ಸಂವಿಧಾನ ನೀಡುವ ಮೂಲಕ ಅಸ್ಪೃಶ್ಯತೆ ಜಾತಿ ಪದ್ಧತಿ ಹೋಗಲಾಡಿಸಲು ಶ್ರಮಿಸಿದರು ಎಂದರು. ಇವತ್ತಿನ ದಿನ ಸಂವಿಧಾನದ ಕರಡು ಸಮಿತಿ ಏನು ರಚನೆ ಮಾಡಿ ಸಂವಿಧಾನವನ್ನು ಸಿದ್ಧಪಡಿಸಿತ್ತೋ ಆ ಸಂವಿಧಾನವನ್ನ 1949 ನವೆಂಬರ್ 26ನೇ ತಾರೀಕು ಅಂಗೀಕಾರ ಮಾಡಿದಂಥ ದಿವಸ. ಅದಕ್ಕೋಸ್ಕರ ಇವತ್ತಿನ ದಿನವನ್ನ ಸಂವಿಧಾನವನ್ನ ಅಂಗೀಕಾರ ಮಾಡಿದಂಥ ಶ್ರೇಷ್ಠ ದಿನ ಅಂತ ಅಂದ್ಬಿಟ್ಟು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಸಮಾನತೆಗೆ ಏನೇನು ಮಾಡಬೇಕು ಅದೆಲ್ಲವನ್ನು ಕೂಡ ಧೈರ್ಯದಿಂದ ಎದುರಿಸಿದಂಥ ಯಾರ ವ್ಯಕ್ತಿ ಭಾರತ ಖಂಡದಲ್ಲಿದ್ದರೆ ಅದು ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಅಂತ ಹೇಳ್ಬೋದು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಕೆ ಹೊನ್ನಯ್ಯ ಮಾತನಾಡಿ, ಅಂಬೇಡ್ಕರ್ ಅವರು ವಿಚಾರವಾದಿಗಳಾಗಿದ್ದರೂ ಸಮಾಜವನ್ನು ಸಮಾಜ ಮಾಡಲು ಶ್ರಮಿಸಿದ ಮಹಾನ್ ಚೇತನ. ಅವರು ನೀಡಿರುವ ಸಂವಿಧಾನ ಬೇರೆ ಯಾವ ದೇಶದಲ್ಲೂ ಇಲ್ಲ. ಭಾರತದಲ್ಲಿ ಮತದಾನದ ಹಕ್ಕು ನೀಡುವ ಮೂಲಕ ಸಂವಿಧಾನದ ಘನತೆ ಎತ್ತಿ ಹಿಡಿದ ಮಹಾನ್ ಮಾನವತಾವಾದಿಯಾಗಿದ್ದರು ಎಂದರು. ಒಳಗೊಂಡಂತಹ ಒಂದು ಬೃಹತ್ ಸಮಿತಿ ಸಂವಿಧಾನ ರಚನೆ ಮಾಡುತ್ತೆ. ಬ್ರಿಟಿಷರು ನಮಗೆ ಒಂದು ಸವಾಲನ್ನು ಹಾಕ್ತಾರೆ, ಏನಂದ್ರೆ ನಿಮ್ಮಲ್ಲಿ ಯಾರಾದರೂ ಸಂವಿಧಾನ ರಚನೆ ಮಾಡಕ್ ಸಾಧ್ಯ ಇದೆಯಾ, ನಿಮ್ಮನ್ನು ನೀವು ಅಷ್ಟೊಂದು ನಾಲೆಡ್ಜಬಲ್ ಅಂತ ಪ್ರೂವ್ ಮಾಡ್ತೀರಾ ಅಂತ ಪ್ರಶ್ನೆ ಕೇಳ್ಕೊಂಡಾಗ ಅದಕ್ಕೆ ಉತ್ತರವೇ ನಮ್ಮ ಅಂಬೇಡ್ಕರ್. ಅವನ ಪ್ರತಿ ಜೀವನದ ಅನುಭವಿಸಿದ ನೋವು ನಲಿವು, ಅದು ಸಮಾಜ ಕಂಡಂತಹ ಏನೇನು ಲೋಪದೋಷಗಳಿದೆ ಅದೆಲ್ಲವನ್ನೂ ಸಹ ಸಂವಿಧಾನದ ಆತ್ಮದಲ್ಲಿ ದೃಢೀಕರಿಸಿದ್ದಾರೆ ಅಂತಂದ್ರೆ ನೀವು ಸಂವಿಧಾನವನ್ನು ಓದ್ಕೊಂಡಾಗ ಮತ್ತು ಆಚರಿಸಿದಾಗ ಗೊತ್ತಾಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಶಾಲೆಗಳಲ್ಲಿ ಅಂಬೇಡ್ಕರ್ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಒಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನಮ್ಮಲ್ಲಿ ಕೇವಲ 10 ರೂಪಾಯಿಂದ ಸ್ವಿಚ್ಗಳು ಸ್ಟಾರ್ಟ್ ಆಗುತ್ತೆ ಸರ್. ಈ ELCB ಅಥವಾ RCCB ಏನಂತಾರೆ, ಇದು ಹಾಕ್ಸೋದ್ರಿಂದ ಮನೆಯಲ್ಲಿ ಚಿಕ್ಕ ಮಕ್ಕಳಾಗಿರ್ಬೋದು, ಲೇಡೀಸ್ ಆಗಿರ್ಬೋದು, ನೀರ್ ಕೈಯಲ್ಲಿ ಯಾರೇ ಸ್ವಿಚ್ ಮುಟ್ಟಿದ್ರು ಆಫ್ ಆಗ್ಬಿಡುತ್ತೆ, ಕರೆಂಟ್ ಹೊಡೆಯಕ್ ಬಿಡಲ್ಲ. ಅದು ಇದ್ರ ಸ್ಪೆಷಾಲಿಟಿ. ಎಲ್ಲರಿಗೂ ನಮಸ್ತೆ. ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ಗೋಲ್ಡ್ ಮ್ಯಾಕ್ ಮಾರ್ಕೆಟಿಂಗ್ ಇಂಡಿಯಾ ಅಂತ. ಸುಮಾರು 24 ವರ್ಷಗಳಿಂದ ಎಲೆಕ್ಟ್ರಿಕಲ್ ಆಕ್ಸೆಸರಿ, ಸ್ವಿಚ್, ಪ್ಲೇಟು, ಸಾಕೆಟ್ಸು, ವೈರ್ಸು ಇದೆಲ್ಲ ತಯಾರಿಸ್ತಾ ಇದೀವಿ. ಸೊ ನಮ್ಮ ಕಂಪ್ನಿ ಬರೋದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಕಾಮಾಕ್ಷಿ ಪಾಳ್ಯ ನಿಯರ್ ಪೂರಿಕಾ ಮೊಬೈಲ್ ಶೋರೂಮ್ ರೋಡ್ ಒಳಗಡೆ ಬಂದ್ರೆ 5th or 4th ಬಿಲ್ಡಿಂಗ್ ಅಲ್ಲಿ ನಮ್ದು ಬರುತ್ತೆ ಸರ್. ಇದು ನಮ್ಮ ಅಡ್ರೆಸ್ ಸರ್. ನಮ್ಮ ಸ್ವಿಚ್, ಪ್ಲೇಟು, ಸಾಕೆಟ್, ನಮ್ಮ ಎಲೆಕ್ಟ್ರಿಕಲ್ ಆಕ್ಸೆಸರೀಸ್ಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 20 ವರ್ಷ ಗ್ಯಾರಂಟಿ ಸರ್. ಸೊ ಸರ್, ನಮ್ಮಲ್ಲಿ ಹೋಲ್ಸೇಲ್ ಬೆಲೆಯಲ್ಲಿ ಕಡಿಮೆ ದರದಲ್ಲಿ ಯಾಕೆ ಸಿಗ್ತಾ ಇದೆ ಅಂದ್ರೆ ನಾವೇ ಓನ್ ಮ್ಯಾನುಫ್ಯಾಕ್ಚರರ್, ಅಂದ್ರೆ ನಾವೇ ಓನ್ ತಯಾರು ಮಾಡೋದ್ರಿಂದ ಸೊ ನಿಮಗೆ ಪ್ರತಿಯೊಂದು ಕಡಿಮೆ ಬರುತ್ತೆ. ಸುಮ್ಮನೆ ಸ್ವಿಚ್ ಮಾರ್ಕೆಟ್ ಅಲ್ಲಿ 5 ರೂಪಾಯಿ ಸ್ವಿಚ್, 6 ರೂಪಾಯಿ ಸ್ವಿಚ್ ಅಂತಾರೆ, ಅದು ಬೇರೆದ್ರಲ್ಲಿ ಬೇರೆ ರೇಟ್ ಚೇಂಜ್ ಇರುತ್ತೆ. ಬಟ್ ನಮ್ದು ಆ ಥರ ಇಲ್ಲ. ಸ್ವಿಚ್ ಆಗಿರ್ಬೋದು, ಸಾಕೆಟು, ಪ್ಲೇಟು ಪ್ರತಿಯೊಂದು ಹೋಲ್ಸೇಲ್ ದರದಲ್ಲೇ ಇರುತ್ತೆ. ಸೊ ನಮ್ಮ ವೈರ್ದು ಏನು ಸ್ಪೆಷಾಲಿಟಿ ಅಂದರೆ ನಮ್ಮದು ಬಂದ್ಬಿಟ್ಟು FRLS ವೈರ್ ಬರುತ್ತೆ. FRLS ವೈರ್ ಬರೋದ್ರಿಂದ ನಿಮಗೆ ಬೆಂಕಿ ಹತ್ತಿದ್ರು ಕೂಡ ಮುಂದೆ ಹೋಗಲ್ಲ, ಶಾರ್ಟ್ ಆಗಲ್ಲ. ಸೊ ಅದು ನಮ್ಮ ವೈರ್ಗಿರೋ ಸ್ಪೆಷಾಲಿಟಿ. ಸುಮ್ಮನೆ ಹೇಳೋದಲ್ಲ, ಲೈವ್ ಟೆಸ್ಟ್ ತೋರಿಸ್ತೀನಿ ನಿಮ್ಗೆ. ಈಗ ನಾನು ಬೆಂಕಿ ಬಿಡ್ತೀನಿ, ಬೆಂಕಿ ಬಿಟ್ಟಿದ ತಕ್ಷಣ ಆಫ್ ಆಗುತ್ತೆ. ಅದು ಈ FRLS ವೈರ್ಗಿರೋ ಸ್ಪೆಷಾಲಿಟಿ ಸರ್. ನೋಡಿ, ಇದು ನಮ್ಮ ವೈರ್ ಸ್ಪೆಷಾಲಿಟಿ. ಬನ್ನಿ ಡೈರೆಕ್ಟ್ ನಿಮಗೆ ಮಷೀನಲ್ಲಿ ಮೋಲ್ಡಿಂಗ್ ಎಲ್ಲ ಯಾವ ರೀತಿ ರೆಡಿ ಆಗುತ್ತೆ, ವರ್ಕರ್ಸ್ ಎಲ್ಲ ಯಾವ ರೀತಿ ಐಟಮ್ ರೆಡಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಸರ್. ಸೊ ನಮ್ಮ ಕಂಪ್ನಿ ಬರೋದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಕಾಮಾಕ್ಷಿ ಪಾಳ್ಯ ನಿಯರ್ ಪೂರಿಕಾ ಮೊಬೈಲ್ ಶೋರೂಮ್ ರೋಡ್ ಒಳಗಡೆ ಬಂದ್ರೆ 5th or 4th ಬಿಲ್ಡಿಂಗ್ ಅಲ್ಲಿ ನಮ್ದು ಬರುತ್ತೆ ಸರ್. ಇದು ನಮ್ಮ ಅಡ್ರೆಸ್.
ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್ ಅಪೋಸಿಟ್ ಟು ರೈಲ್ವೆ ಸ್ಟೇಷನ್ ಚಾಮರಾಜಪೇಟೆ ಚಿಕ್ಕಬಳ್ಳಾಪುರ ಟೌನ್ ಮೊಬೈಲ್ ಸಂಖ್ಯೆ 8310196623 ಚಿಕ್ಕಬಳ್ಳಾಪುರದಲ್ಲಿ 5 ವರ್ಷಗಳಿಂದ ಉತ್ತಮ ಸೇವೆಯನ್ನ ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್. ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ. ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನ ನೀಡುತ್ತಾರೆ. ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು: ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ. ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ. ರೀಜನರೇಟಿವ್ ಥೆರಪಿ, ಕೀಲು ನೋವು, ಸಂಧಿವಾತ, ಮೈಗ್ರೇನ್, ಕ್ಯಾನ್ಸರ್, ಫ್ರೋಝನ್ ಶೋಲ್ಡರ್, ಸಿಯಾಟಿಕಾ, ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂಟಿಗ್ರೇಟಿವ್ ಮೆಡಿಸಿನ್, ಫಿಸಿಯೋಥೆರಪಿ ಅಂಡ್ ವೆಲ್ನೆಸ್, ವೆಯ್ಟ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಷನ್ ಟ್ರೀಟ್ಮೆಂಟ್ ಲಭ್ಯವಿದೆ. ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ. ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರ ಕ್ಲಿನಿಕ್ಗೆ. ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್ ಅಪೋಸಿಟ್ ರೈಲ್ವೆ ಸ್ಟೇಷನ್ ಚಾಮರಾಜಪೇಟೆ ಚಿಕ್ಕಬಳ್ಳಾಪುರ ಟೌನ್ ಮೊಬೈಲ್ ಸಂಖ್ಯೆ 8310196623. ಪ್ರಥಮ ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂಟೀರಿಯರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಪ್ರಾರಂಭವಾಗಿದೆ. ಸ್ವತಃ ನಮ್ಮದೇ ಆದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಹೊಂದಿದ್ದೇವೆ. ಇಂಟೀರಿಯರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಯುಪಿವಿಸಿ ವಿಂಡೋಸ್ ಮತ್ತು ಡೋರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಸೋಫಾ ಸೆಟ್ ಮತ್ತು ಫರ್ನಿಚರಿಂಗ್ ಯೂನಿಟ್ಗಳು ನಮ್ಮ ಬಳಿ ಇವೆ. ತಾವು ಹಿಂದೆ ನಮ್ಮ ಮಳಿಗೆಗೆ ಭೇಟಿ ನೀಡಿ ನಮ್ಮ ಆರಂಭದ ಆಕರ್ಷಕ ರಿಯಾಯಿತಿ ಕೊಡುಗೆಗಳನ್ನು ಬಳಸಿಕೊಳ್ಳಬೇಕಾಗಿ ವಿನಂತಿ. ನಮ್ಮ ವಿಳಾಸ ಶ್ರೀ ಸಾಯಿ ಇಂಟೀರಿಯರ್ಸ್, NH44, ಡಿಮಾರ್ಟ್ ಪಕ್ಕ ಬೈಪಾಸ್ ಸರ್ವಿಸ್ ರೋಡ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 8762341666. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಎಲ್ಲ ಮೂಲಭೂತ ಸವಲತ್ತುಗಳು ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ಧ್ಯೇಯದೊಂದಿಗೆ ರಚಿಸಲಾಗಿರುವ ಸಂವಿಧಾನವನ್ನು ಪ್ರತಿಯೊಬ್ಬರೂ ಗೌರವಿಸಬೇಕೆಂದು ಶಾಸಕ BN ರವಿಕುಮಾರ್ ಹೇಳಿದರು. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಬುಧವಾರ ನಡೆದ ಸಂವಿಧಾನ ದಿನಾಚರಣೆಯಲ್ಲಿ ಮಾತನಾಡಿದ ಶಾಸಕ ರವಿಕುಮಾರ್, ನಮ್ಮ ಸಂವಿಧಾನ ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ ಮತ್ತು ಭ್ರಾತೃತ್ವದಂತಹ ಉನ್ನತ ಮೌಲ್ಯಗಳನ್ನು ಒಳಗೊಂಡಿದೆ. ಅಂಬೇಡ್ಕರ್ ಅವರ ಕೊಡುಗೆ ಸ್ಮರಿಸಬೇಕು. ನಮ್ಮ ಸಂವಿಧಾನ ರಚಿಸುವಲ್ಲಿ ಅವರ ಪರಿಶ್ರಮ, ಪಾಂಡಿತ್ಯ ಮತ್ತು ದೂರದೃಷ್ಟಿ ಅಪಾರ. ಸಂವಿಧಾನ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ಸ್ವಾತಂತ್ರ್ಯ ಮತ್ತು ಸಮಾನತೆ ನೀಡುತ್ತದೆ. ಎಲ್ಲರೂ ಗೌರವದಿಂದ ಬದುಕಲು ಇದು ಅವಕಾಶ ನೀಡುತ್ತದೆ ಎಂದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಿನಲ್ಲೇ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿ ಒಂದು ಜನ ನೋಡ್ತಕ್ಕಂಥ ವ್ಯಕ್ತಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಅವರು ಯಾವುದೇ ಒಂದು ರಾಜಕಾರಣಿಗಳಾದಂಥವ್ರು ಆದರೂ ಸಹ ಇವತ್ತು ಅವ್ರನ್ನ ಪ್ರತಿ ಒಬ್ಬರು ಇವತ್ತು ದೇವರಾಗಿ ಅವರು ಪೂಜೆ ಮಾಡ್ತಾರೆ. ಇದಕ್ಕೆ ಕಾರಣ ಅವರು ನಮ್ಮ ಭಾರತ ದೇಶದ ಪರಿಸ್ಥಿತಿ ನೋಡಿ ನಮ್ಮ ದೇಶದಲ್ಲಿ ಬಡತನ ನಿರ್ಮೂಲನೆ ಆಗಬೇಕು ಅನ್ನೋ ಉದ್ದೇಶದಿಂದ ಸುಮಾರು 8,500 ಪುಸ್ತಕಗಳನ್ನು ಓದಿ ಇವತ್ತು ಸಂವಿಧಾನ ಬರೆದಿರ್ತಕ್ಕಂಥ ಮಹಾನುಭಾವರು. ತಹಸೀಲ್ದಾರ್ ಗಗನ ಸಿಂಧು ಮಾತನಾಡಿ, ಜಾತಿ, ಧರ್ಮ, ಲಿಂಗ ಅಥವಾ ಸ್ಥಾನಮಾನದ ಆಧಾರದ ಮೇಲೆ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರೂ ಸಮಾನರು ಎಂದು ನಮ್ಮ ಸಂವಿಧಾನ ಹೇಳುತ್ತದೆ. ಎಲ್ಲರಿಗೂ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಒದಗಿಸುವುದೇ ಇದರ ಮುಖ್ಯ ಉದ್ದೇಶ. ಪ್ರತಿಯೊಬ್ಬ ನಾಗರಿಕನು ತನ್ನ ಅಭಿಪ್ರಾಯ, ನಂಬಿಕೆ ಮತ್ತು ಜೀವನವನ್ನ ಸ್ವತಂತ್ರವಾಗಿ ವ್ಯಕ್ತಪಡಿಸುವ ಹಕ್ಕನ್ನ ಹೊಂದಿದೆ. ನಾವೆಲ್ಲರೂ ಒಂದು ಕುಟುಂಬದಂತೆ ಸೌಹಾರ್ದತೆಯಿಂದ ಇರಬೇಕೆಂಬ ಭಾವನೆಯನ್ನು ಸಂವಿಧಾನ ತಿಳಿಸುತ್ತದೆ ಎಂದು ಹೇಳಿದರು. ಇನ್ನು ತಾಲೂಕು ಪಂಚಾಯಿತಿ ಇಒ ಹೇಮಾವತಿ ಮಾತನಾಡಿ,
ಸಂವಿಧಾನವು ಕೇವಲ ಹಕ್ಕುಗಳನ್ನು ಮಾತ್ರವಲ್ಲ, ನಮ್ಮೆಲ್ಲರ ಮೂಲಭೂತ ಕರ್ತವ್ಯಗಳನ್ನು ವಿವರಿಸಿದೆ. ನಮ್ಮ ಕರ್ತವ್ಯಗಳನ್ನು ನಾವು ಪಾಲಿಸಬೇಕು ಮತ್ತು ದೇಶದ ಏಳಿಗೆಗೆ ಶ್ರಮಿಸಬೇಕು. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗೌರವಿಸಬೇಕು. ರಾಷ್ಟ್ರದ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಪರಿಸರವನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಯುವಜನರು ನಮ್ಮ ಸಂವಿಧಾನದ ಆಶಯಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಗುಡಿಬಂಡೆ ಪಟ್ಟಣದಲ್ಲಿ ಅದ್ದೂರಿಯಾಗಿ ಸಂವಿಧಾನ ದಿನ ಆಚರಿಸಲಾಯಿತು. ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ನಂತರ ಸಂವಿಧಾನದ ಮೌಲ್ಯಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಜಾಥಾ ಹಮ್ಮಿಕೊಳ್ಳಲಾಯಿತು. ಗುಡಿಬಂಡೆ ಪಟ್ಟಣದಲ್ಲಿ ಅದ್ದೂರಿಯಾಗಿ ಸಂವಿಧಾನ ದಿನ ಆಚರಿಸಲಾಯಿತು. ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ನಂತರ ಸಂವಿಧಾನದ ಮೌಲ್ಯಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಜಾಥಾ ಹಮ್ಮಿಕೊಳ್ಳಲಾಯಿತು. ವಿದ್ಯಾರ್ಥಿಗಳು ಕೈಯಲ್ಲಿ ಸಂವಿಧಾನ ರಕ್ಷಣೆ, ಸಮಾನತೆ, ನ್ಯಾಯ, ಸ್ವತಂತ್ರ ಮತ್ತು ಭ್ರಷ್ಟಾಚಾರ ನಿರ್ಮೂಲನೆ ಕುರಿತ ಪ್ಲಕಾರ್ಡ್ಗಳನ್ನು ಹಿಡಿದು ಜಾಥಾದಲ್ಲಿ ಭಾಗವಹಿಸಿದ್ದರು. ನಂತರ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಮುಖ್ಯ ಕಾರ್ಯಕ್ರಮದಲ್ಲಿ ಬಿಇಒ ಕೃಷ್ಣಕುಮಾರಿ ಮಾತನಾಡಿ, ಅಂಬೇಡ್ಕರ್ ಅವರು ಕೇವಲ ಸಂವಿಧಾನ ರಚಿಸಿದವರಲ್ಲ, ಅವರು ಸಮಾಜಕ್ಕೆ ದಾರಿ ತೋರಿಸಿದ ಪ್ರಜ್ವಲಮಾನ ಜ್ಯೋತಿ. ಅವರ ಜೀವನವೇ ಹೋರಾಟದ ಪಾಠ. 32 ಪದವಿಗಳನ್ನು ಪಡೆದ ಅವರು ಬಾಲ್ಯದಿಂದಲೇ ಓದನ್ನು ಹಚ್ಚಿಕೊಂಡವರು. ಅನ್ಯಾಯ, ಅವಮಾನ ಮತ್ತು ಅಸಮಾನತೆಯನ್ನು ಎದುರಿಸಿ ತಮ್ಮ ಶಕ್ತಿಯಾಗಿ ಪರಿವರ್ತಿಸಿಕೊಂಡವರು ಎಂದರು. ಮುಖ್ಯವಾಗಿ ಸಂವಿಧಾನದೊಳಗಡೆ ನಮಗೆ ಪ್ರಿಯಾಂಬಲ್ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ ತಾವು ಎಲ್ಲರೂ ಕೂಡ ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸೋಲಿಂಗ್ಲಿ ರಿಸಲ್ಟ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇನ್ ಎ ಸೋವೇರೆ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್. ಸೊ ಈ ಎಲ್ಲಾ ರೀತಿ ಹೇಳ್ತಿದ್ದೀರಾ ಅಂತ ಹೇಳಿ ಅಂದ್ರೆ ಅದರಲ್ಲೂ ಈಕ್ವಾಲಿಟಿ, ಜಸ್ಟಿಸ್, ಲಿಬರ್ಟಿ, ಫೆಟರ್ನಿಟಿ ಬಗ್ಗೆ ಎಲ್ಲ ಈ ಪ್ರಿಯಾಂಬಲ್ ಮಾತಾಡುತ್ತೆ. ಅಂದ್ರೆ ಅದು ನನ್ನ ಸಂವಿಧಾನ ಒಳಗಡೆ ಏನಿದೆ ಅದೆಲ್ಲದಕ್ಕೂ ಇದೇ ನನ್ನ ಗುರಿ, ಇದೇ ನನ್ನ ಧ್ಯೇಯೋದ್ದೇಶ, ಇದನ್ನ ನಾವು ಅಚೀವ್ ಮಾಡ್ಬೇಕು ಅಂತ ಹೇಳಿದ್ರೆ ಹೊರಗಡೆ ಇರೋ ಪ್ರಕರಣಗಳು, ಸೆಕ್ಷನ್ಗಳು ನೋಡ್ಬೇಕು ಅಂತ ಹೇಳಿ ಹೇಳುತ್ತೆ. ತಾಲೂಕು ದಂಡಾಧಿಕಾರಿ ಸಿಗ್ಬತುಲ್ಲಾ ಮಾತನಾಡಿ, 250 ವರ್ಷಗಳ ಬ್ರಿಟಿಷ್ ಆಡಳಿತದ ಬಳಿಕ 1946ರಲ್ಲಿ ಸಂವಿಧಾನ ರಚನೆ ಪ್ರಕ್ರಿಯೆ ಆರಂಭವಾಯಿತು. ಗವರ್ನರ್ ಜನರಲ್ 4 ತಿಂಗಳಲ್ಲಿ ಸಂವಿಧಾನ ಸಿದ್ಧಪಡಿಸುವಂತೆ ಸೂಚಿಸಿದರು. ಆದರೆ ಭಾರತದ ವೈವಿಧ್ಯಮಯ ಪರಂಪರೆಯನ್ನು ಸಂವಿಧಾನದಲ್ಲಿ ಒಳಗೊಳ್ಳುವುದು ಸುಲಭದ ಕೆಲಸವಾಗಿರಲಿಲ್ಲ. ಜಗತ್ತಿನ ಅತಿ ದೊಡ್ಡ ಸಂವಿಧಾನ ರೂಪಿಸಲು 3 ವರ್ಷಗಳ ಕಾಲ ನಿರಂತರವಾಗಿ ಸಭೆಗಳು, ಚರ್ಚೆಗಳು, ತಿದ್ದುಪಡಿಗಳು ನಡೆದವು. ಈ ಪರಿಶ್ರಮದ ಪರಿಣಾಮ ಇಂದು ನಾವು ಅನುಭವಿಸುತ್ತಿರುವ ಸಂವಿಧಾನ ಜನ್ಮ ಪಡೆಯಿತು ಎಂದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ನಂಜನಗೂಡು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಂಬೇಡ್ಕರ್ ಭವನದಲ್ಲಿ ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ಉದ್ಘಾಟಿಸಿ ಮಾತನಾಡಿ, ಬಾಬಾ ಸಾಹೇಬರು ಬರೆದ ಸಂವಿಧಾನ ಪ್ರತಿಯೊಬ್ಬರ ಮನೆಯಲ್ಲಿ ಇರಬೇಕೆಂದು ಹೇಳಿದರು. ನಂಜನಗೂಡು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಂಬೇಡ್ಕರ್ ಭವನದಲ್ಲಿ ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ಉದ್ಘಾಟನೆ ಮಾಡಿ ಮಾತನಾಡಿ, ಬಾಬಾ ಸಾಹೇಬರು ಬರೆದ ಸಂವಿಧಾನ ಪ್ರತಿಯೊಬ್ಬರ ಮನೆಯಲ್ಲಿ ಇರಬೇಕೆಂದು ಹೇಳಿದರು. ಸಂವಿಧಾನದ ಬಗ್ಗೆ ಸರ್ಕಾರದಿಂದ ಅರಿವು ಮೂಡಿಸುವ ಕಾರ್ಯಕ್ರಮಗಳು ನಡೆಸುವುದಾಗಿ ಶಾಸಕರು ಹೇಳಿದರು. ಪ್ರತಿ ಗ್ರಾಮದಲ್ಲಿ ಸಂವಿಧಾನ ಪೀಠಿಕೆ ಮನೆ ಮನೆಗೆ ತಲುಪಿಸಲು ಸರ್ಕಾರ ಕಾರ್ಯಗತವಾಗಿದೆ. ಜೊತೆಗೆ ಶಾಲಾ ಕಾಲೇಜುಗಳಲ್ಲಿಯೂ ಸಂವಿಧಾನ ಪೀಠಿಕೆ ಪಠಣ ಮಾಡುವಂತೆ ಸರ್ಕಾರದಿಂದ ಆದೇಶಿಸಲಾಗಿದೆ. ತಾಲೂಕು ಮಟ್ಟದ ಅಧಿಕಾರಿಗಳು ಈ ಬಗ್ಗೆ ಆಸಕ್ತಿ ವಹಿಸುವಂತೆ ಸೂಚಿಸಿದರು. ಸಂವಿಧಾನದ 3ನೇ ಭಾಗದಲ್ಲಿರುವ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಸಂವಿಧಾನದ 4ನೇ ಭಾಗ ರಾಜನಿರ್ದೇಶಕ ತತ್ವಗಳ ಅಡಿಯಲ್ಲಿ ಕರ್ತವ್ಯ ಮತ್ತು ಪಾಲನೆ ಬಗ್ಗೆ ತಿಳಿಯಬೇಕು ಎಂದರು. ನಾವು ಸಂವಿಧಾನದ ಬಗ್ಗೆ ಅರಿವನ್ನು ಮೂಡಿಸುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಸರ್ಕಾರ ಆಗಿರ್ಬೋದು, ನಮ್ಮ ತಾಲೂಕು ಆಡಳಿತ ಆಗಿರ್ಬೋದು, ಸಂವಿಧಾನದ ಬಗ್ಗೆ ಅರಿವನ್ನು ಮೂಡಿಸುವಂತ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ಪ್ರತಿ ಶಾಲೆಗಳಲ್ಲಿ
ಸಂವಿಧಾನದ ಪೀಠಿಕೆಯನ್ನು ಓದಿಸುವಂಥ ಕೆಲಸವನ್ನು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಸಂವಿಧಾನ ಜಾಗದ ಮೂಲಕ ಸಂವಿಧಾನದ ಬಗ್ಗೆ, ಸಂವಿಧಾನದ ಹಕ್ಕುಗಳ ಬಗ್ಗೆ, ಕರ್ತವ್ಯಗಳ ಬಗ್ಗೆ, ಅಂಶಗಳ ಬಗ್ಗೆ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಪ್ರತಿ ಗ್ರಾಮಕ್ಕೆ, ಪ್ರತಿ ಶಾಲೆಗೆ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ನಾನು ವೇದಿಕೆ ಮೂಲಕ ಹೇಳಿಕೆ ಬಯಸ್ತೇನೆ. ಮುಂದಿನ ವರ್ಷ ಇದೇ ವೇದಿಕೆಯಲ್ಲಿ ಇದೇ ಪ್ರಶ್ನೆ ನಾನು ಕೇಳ್ತೀನಿ. ಇನ್ನು ಸರ್ಕಾರ ಸಂವಿಧಾನದ ಆಶಯದಂತೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ. ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿ, ಶಕ್ತಿ, ಯುವನಿಧಿ ಮತ್ತು ಅನ್ನಭಾಗ್ಯ ಯೋಜನೆಗಳು ಸಂವಿಧಾನದ ಅಡಿಯಲ್ಲೇ ತಲುಪಿಸಲು ಸರ್ಕಾರ ಮಾಡಿದೆ ಎಂದರು. ಭಾರತ ವಿವಿಧತೆಯಲ್ಲಿ ಏಕತೆ ಹೊಂದಿದೆ. ವಿವಿಧ ಸಾಂಸ್ಕೃತಿಕ ಪರಂಪರೆ ಹೊಂದಿದ್ದು ಸಂವಿಧಾನ ಎಲ್ಲವನ್ನ ಒಂದುಗೂಡಿಸಿದೆ ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿ ಸಂವಿಧಾನ ದಿನಾಚರಣೆ ಅಂಗವಾಗಿ ಪುಷ್ಪಾಲಂಕೃತವಾದ ರಥದಲ್ಲಿ ಅಂಬೇಡ್ಕರ್ ಭಾವಚಿತ್ರ ಹಾಗೂ ಸಂವಿಧಾನದ ಪುಸ್ತಕಕ್ಕೆ ಪುಷ್ಪ ನಮನ ಸಲ್ಲಿಸಿ ಎಪಿಎಂಸಿ ಆವರಣದಿಂದ ಪ್ರವಾಸಿ ಮಂದಿರದವರೆಗೂ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಗಣ್ಯರು ಮೆರವಣಿಗೆ ನಡೆಸಿದರು. ಅರಸೀಕೆರೆಯಲ್ಲಿ ನಡೆದ ಸಂವಿಧಾನ ದಿನಾಚರಣೆಯಲ್ಲಿ ಮಾತನಾಡಿದ ಶಾಸಕ ಶಿವಲಿಂಗೇಗೌಡ, ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಎಂಬ ಮೌಲ್ಯಗಳನ್ನು ಪ್ರತಿಯೊಬ್ಬ ನಾಗರಿಕನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಬಲವಾದ ಮತ್ತು ಸಮಾನತೆಯ ಭಾರತ ನಿರ್ಮಾಣ ಸಾಧ್ಯ. ಸಂವಿಧಾನದ ಆತ್ಮವನ್ನ ಕಾಪಾಡೋಣ, ಜವಾಬ್ದಾರಿಯುತ ನಾಗರಿಕರಾಗಿ ನಡೆದುಕೊಳ್ಳೋಣ ಎಂದರು. ಇನ್ನು ತಹಸೀಲ್ದಾರ್ ಸಂತೋಷ್ ಕುಮಾರ್ ಮಾತನಾಡಿ, ಸಂವಿಧಾನ ಎಂದರೆ ರಾಜ್ಯವನ್ನು ಆಳುವ ಕಾನೂನೇ ಸಂವಿಧಾನ. ಇದರಲ್ಲಿ ಎಲ್ಲ ಕಾನೂನು ಕಟ್ಟಳೆಗಳನ್ನು ಒಳಗೊಂಡಿದೆ. ಸಮಾನತೆಗಾಗಿ ಹಾಗೂ ಶೋಷಣೆಗಳ ವಿರುದ್ಧ ಎಲ್ಲರಿಗೂ ನ್ಯಾಯ ಸಿಗುವ ಕಾನೂನುಗಳ ರಚನೆಯಾಗಲು ಅಂಬೇಡ್ಕರ್ ಶ್ರಮಿಸಿದರು. ಸಂವಿಧಾನದಲ್ಲಿ ವಿಶೇಷ 2 ಹಕ್ಕುಗಳೆಂದರೆ ಮೂಲಭೂತ ಹಕ್ಕುಗಳು ಹಾಗೂ ಕರ್ತವ್ಯಗಳು. ಇದರಲ್ಲಿ ಎಲ್ಲ ವಿಚಾರ ಒಳಗೊಂಡಂತೆ ವಿಧಿಗಳನ್ನ ಬರೆದಿದ್ದಾರೆ ಎಂದರು. ಕಾನ್ಸ್ಟಿಟ್ಯೂಷನ್, ಸೊ ಅದು ಎಲ್ಲ ಕಾನೂನುಗಳನ್ನು ಕೂಡ ಒಳಗೊಂಡಿದೆ. ಕಾನೂನು ಯಾಕೆ ಬೇಕು ಮಕ್ಕಳೇ? ಕಾನೂನು ಯಾಕೆ ಬೇಕು ಅಂತ ಅಂದ್ರೆ, ಈಗ ನೋಡಿ, ಶಕ್ತಿ ಇರೋರು ಚೇರ್ ಮೇಲೆ ಕೂತಿದ್ದೀರಿ, ಶಕ್ತಿ ಇಲ್ಲದೇ ಇರೋರು ಕೆಳಗಡೆ ಕೂತಿದ್ದೀರಿ, ಹೌದಾ? ಇಲ್ಲ, ನಮಗೂ ಶಕ್ತಿ ಇದೆ, ಆದ್ರೆ ನಾವು ಅದನ್ನು ಅನುಸರಿಸ್ಕೊಂಡು ಕೂತಿದ್ದೀವಿ. ಯಾಕೆಂದ್ರೆ ನಮ್ಮಿಬ್ಬರು ನಡುವೆ ಆಗಿರ್ತಕ್ಕಂಥ ಒಪ್ಪಂದಗಳು, ಅಂದ್ರೆ ಮನುಷ್ಯ ನಡುವೆ ಆಗಿರ್ತಕ್ಕಂಥ ಒಪ್ಪಂದಗಳು, ನನ್ನ ತಂಟೆಗೆ ನೀನ್ ಬರಬೇಡ, ನಿನ್ ತಂಟೆಗೆ ನಾನ್ ಬರಲ್ಲ ಅಂತ. ಯಾಕಂದ್ರೆ ಚೇರ್ ಮೇಲೆ ಇರೋರ್ದಿನ ಕೆಳಗಡೆ ಇರೋರು ಎಳೆದು ಕೂಡ್ಸಿದ್ರೆ ಸೊ ಹಿಂಗೆ ಇಡೀ ದಿನ ಗಲಾಟೆ ನಡೀತಾನೆ ಇರ್ತದೆ. ಸೊ ಅದಕ್ಕೆ ನನ್ನ ತಂಟೆ ನೀನ್ ಬರಬೇಡ, ನಿನ್ ತಂಟೆಗೆ ನಾನ್ ಬರಬೇಡ, ನನಗೆ ಇದೇ ಜಾಗ ನಾನು ಇಲ್ಲೇ ಕೂತ್ಕೊಳ್ತೀನಿ, ನಾನು ಇಲ್ಲೇ ಕೂತ್ಕೊಳ್ತೀನಿ. ಸೊ ಇಬ್ಬರು ನಡುವೆ ಒಪ್ಪಂದಗಳಾಗುತ್ತೆ. ನಾವು 1949 ನವೆಂಬರ್ 26ನೇ ತಾರೀಕಿನ ದಿವಸ ಈ ಸಂವಿಧಾನವನ್ನ ಒಪ್ಪಿಕೊಂಡು ಇದನ್ನ ಕಾನೂನಾತ್ಮಕವಾಗಿ ಅಂಗೀಕಾರವನ್ನು ಮಾಡಿಕೊಂಡು ನಮ್ಮ ಭವ್ಯ ಭಾರತದ ವ್ಯವಸ್ಥೆಯನ್ನ ರೂಪಿಸಲಿಕ್ಕೆ ಈ ಸಂವಿಧಾನವನ್ನು ಅಡಕ ಮಾಡಿಕೊಂಡು ಭವ್ಯ ಭಾರತವನ್ನು ಕಟ್ತೀವಿ ಅಂತ ಹೇಳಿ ಪ್ರತಿಜ್ಞಾ ವಿಧಿಯನ್ನು ತೆಗೆದುಕೊಂಡು ಈ ಸಂವಿಧಾನವನ್ನು ನಾವು ಅಂಗೀಕಾರ ಮಾಡ್ಕೊಂಡಿದ್ದೀವಿ. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ. ಆಟೋ ಚಾಲಕರು ದೇಶ ಕಾಯುವ ಸೈನಿಕರಂತೆ. ಸಣ್ಣ ಪುಟ್ಟ ಅಪಘಾತವಾದ ತಕ್ಷಣ ಗಾಯಾಳುಗಳನ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಿ ರಕ್ಷಣೆ ಮಾಡುತ್ತಾರೆ. ನಾನು ಕರ್ತವ್ಯ ನಿರ್ವಹಿಸಿದ ಸ್ಥಳಗಳಲ್ಲಿ ಆಟೋ ಚಾಲಕರಿಗೆ ವಿಶೇಷ ಗೌರವ ನೀಡುತ್ತೇನೆ ಎಂದು ವೃತ್ತ ನಿರೀಕ್ಷಕ ವಿಜಯ್ ಕುಮಾರ್ ಹೇಳಿದರು. ಚಿಂತಾಮಣಿ ನಗರದ ಯೋಗಿನಾರಾಯಣ ವೃತ್ತದಲ್ಲಿ ಬುಧವಾರ 3ನೇ ಕನ್ನಡ ರಾಜ್ಯೋತ್ಸವ ಉದ್ಘಾಟಿಸಿ ಮಾತನಾಡಿದ ವೃತ್ತ ನಿರೀಕ್ಷಕ ವಿಜಯ್ ಕುಮಾರ್, ಆಟೋ ಚಾಲಕರು ಕನ್ನಡ ರಾಜ್ಯೋತ್ಸವವನ್ನು ವರ್ಷವಿಡೀ ಆಚರಿಸುತ್ತಾರೆ. ಅವರಿಗೆ ಕನ್ನಡದಲ್ಲಿರುವ ಕವಿಗಳು, ಸಾಹಿತಿಗಳು ಸೇರಿ ನಾಡಿನ ಭಾಷೆ ಹಾಡುವುದು, ಗದ್ಯ ಪದ್ಯ ಹೇಳುತ್ತಾ ಕನ್ನಡ ಮೇರು ನಟರನ್ನ ಕೊಂಡಾಡುವುದು
ಕನ್ನಡವನ್ನ ಹೆಚ್ಚು ಪ್ರೀತಿಸಿ ಪ್ರೋತ್ಸಾಹಿಸುತ್ತಾರೆ ಎಂದರು. ಕನ್ನಡನೇ ಭಾಷೆನೇ ಏನಕ್ಕೆ ಅಂತ ಹೇಳಿ, ಕನ್ನಡ ಭಾಷೆ ತುಂಬಾ ಸರಳ, ಆರಾಮ ಮಾತಾಡ್ಬೋದು, ಹೇಗೆ ಬೇಕಾದ್ರೂ ಮಾತಾಡ್ಬೋದು. ಸಾಕಷ್ಟು ಕವಿಗಳು, ಹಿರಿಯರು ಈ ಏನು ಭಾಷೆ ಇದೆ ಸಾಕಷ್ಟು ಶ್ರಮ ಹಾಕಿದ್ದಾರೆ. ಸಾಹಿತ್ಯ ರಚನೆ ಆಗಿದೆ, ಪದ್ಯ, ಗದ್ಯ, ಕವಿತೆ, ಕಾವ್ಯ, ಹಾಡುಗಳು. ನೀವೆಲ್ಲಿಗೂ ನಿಮಗೊಂದು ನೆಮ್ಮದಿ ಕೊಡುತ್ತೆ. ಸೊ ಹಾಗಾಗಿ ಕನ್ನಡ ರಾಜ್ಯೋತ್ಸವ ಅದು ಹೆಚ್ಚಾಗಿ ನಮ್ಮ ಆಟೋ ಚಾಲಕರು ಭಾರಿ ಉತ್ಸಾಹದಲ್ಲಿ ಮಾಡ್ತಾರೆ. ಕರ್ನಾಟಕದಲ್ಲಿ ಹಿಂದೂ, ಮುಸ್ಲಿಮರು, ಕ್ರೈಸ್ತರು ಎಲ್ಲ ಜನಾಂಗದವರು ಭೇದ ಭಾವ ಮರೆತು ಭಾವೈಕ್ಯತೆಯಿಂದ ಜೀವಿಸುತ್ತಿದ್ದಾರೆ. ಎಲ್ಲರೂ ಕನ್ನಡವನ್ನ ಉಳಿಸಿ ಬೆಳೆಸಿ ಬಲಿಷ್ಠಗೊಳಿಸಬೇಕು. ಎಲ್ಲ ಕುಟುಂಬದವರು ಚೆನ್ನಾಗಿರಬೇಕೆಂದು ಬಯಸಿದರು. ನಾನು ಬೆಂಗಳೂರು ನಗರದಲ್ಲಿ ಕರ್ತವ್ಯ ನಿರ್ವಹಿಸಿದ್ದೇನೆ. ರಸ್ತೆ ಅಪಘಾತವಾದ ಸ್ಥಳಕ್ಕೆ ಮೊದಲು ಆಟೋ ಚಾಲಕರು ಆಗಮಿಸಿ ವಿಕ್ಟೋರಿಯಾ, ನಿಮಾನ್ ಸೇರಿದಂತೆ ದೊಡ್ಡ ಆಸ್ಪತ್ರೆಗಳಿಗೆ ಗಾಯಾಳುಗಳನ್ನ ದಾಖಲಿಸಿ ವ್ಯಕ್ತಿಯ ಗುರಿತು ಪರಿಚಯ ಇಲ್ಲದವರನ್ನ ಉಚಿತವಾಗಿ ಸಾಗಿಸಿ ರಕ್ಷಣೆ ಮಾಡುತ್ತಾರೆ. ಅದಕ್ಕೆ ಆಟೋ ಚಾಲಕರನ್ನು ಬಹಳಷ್ಟು ಪ್ರೀತಿಸುತ್ತೇನೆ. ಜೊತೆಗೆ ಅವರಿಗೆ ಬುದ್ಧಿ ಮಾತು ಹೇಳಿ ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡುವಂತೆ ಹೇಳುತ್ತೇನೆ ಎಂದರು. ಇನ್ನು ನಗರ ಠಾಣೆ ಸಬ್ ಇನ್ಸ್ಪೆಕ್ಟರ್ಗಳಾದ ರಮೇಶ್, ಪದ್ಮಾ, ಆಟೋ ಚಾಲಕ ಸಂಘದ ಅಧ್ಯಕ್ಷ ವೆಂಕಟೇಶ್, ಮಾಜಿ ಅಧ್ಯಕ್ಷ ಶ್ರೀನಿವಾಸ್, ಯೋಗಿ ನಾರಾಯಣ ವೃತ್ತದ ಅಧ್ಯಕ್ಷ ಮೋಹನ್, ಖಾದರ್ ಮತ್ತಿತರರು ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಶಿಡ್ಲಘಟ್ಟ ನಗರದ ಕೋಟೆ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಷಷ್ಠಿ ಪ್ರಯುಕ್ತ ಮೃತ್ಯುಂಜಯ ಹೋಮ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಡ್ಲಘಟ್ಟ ನಗರದ ಕೋಟೆ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಷಷ್ಠಿ ಪ್ರಯುಕ್ತ ಮೃತ್ಯುಂಜಯ ಹೋಮ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವಾಲಯದ ಆವರಣದಲ್ಲಿನ ಬಿಲ್ಪತ್ರೆ ಮರದ ಕೆಳಗೆ ಹೋಮದ ಕುಂಡ ನಿರ್ಮಿಸಿ ಮೃತ್ಯುಂಜಯ ಹೋಮ ನೆರವೇರಿಸಲಾಯಿತು. ನವಧಾನ್ಯ, ಬಟ್ಟೆ ಇನ್ನಿತರೆ ಕಾಣಿಕೆಗಳನ್ನು ಅರ್ಪಿಸಿದರು. ಹೋಮದ ಸುತ್ತಲೂ 3 ಪ್ರದಕ್ಷಿಣೆ ಸುತ್ತಿ ಕೈ ಮುಗಿದು ಭಗವಂತನಲ್ಲಿ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸಲಾಯಿತು. ದೇವಾಲಯದ ಆವರಣದಲ್ಲಿನ ನಾಗದೇವತೆಯ ಸುತ್ತಲೂ ಪ್ರದಕ್ಷಿಣೆ ಹಾಕಿ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುವಂತೆ ಭಗವಂತನಲ್ಲಿ ಕೈಮುಗಿದು ಬೇಡಿಕೊಂಡರು. ಲಿಂಗರೂಪಿ ಶ್ರೀ ಸೋಮೇಶ್ವರನ ಮೂರ್ತಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಮಹಾಮಂಗಳಾರತಿ ನೆರವೇರಿಸಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ನಮ್ಮ ಸಂವಿಧಾನದಲ್ಲಿನ ಪೀಠಿಕೆಯಲ್ಲಿರುವ ಒಂದೊಂದು ಪದವನ್ನು ಸರಿಯಾಗಿ ಅರ್ಥೈಸಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ನಗರದ ಜಿಲ್ಲಾ ಕನ್ನಡ ಭವನದಲ್ಲಿ ಆಯೋಜಿಸಿದ್ದ ಸಂವಿಧಾನ ದಿನಾಚರಣೆಯ ವೇದಿಕೆ ಕಾರ್ಯಕ್ರಮದಲ್ಲಿ ಸಂವಿಧಾನ ಪ್ರತಿಜ್ಞಾವಿಧಿ ಬೋಧಿಸಿ ಅವರು ಮಾತನಾಡಿದರು. ಇಡೀ ಸಂವಿಧಾನದ ಜೀವಂತಿಕೆಯು ಅಡಗಿರುವುದು ಸಂವಿಧಾನದ ಪೀಠಿಕೆಯಲ್ಲಿ. ಆದ್ದರಿಂದ ಸಂವಿಧಾನದ ಪ್ರಸ್ತಾವನೆಯನ್ನು ನಮ್ಮ ಸಂವಿಧಾನದ ಆತ್ಮ ಎಂದು ಕರೆಯುತ್ತೇವೆ. ಅಂತಹ ಪ್ರಸ್ತಾವನೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅನ್ವಯಿಸಿಕೊಂಡರೆ ಎಲ್ಲರ ಬದುಕು ಹಸನಾಗಲಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಹೇಳಿದರು. ಸಂವಿಧಾನ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಅನೇಕ ಧರ್ಮ, ಜಾತಿ, ಭಾಷೆ ಹಾಗೂ ಸಂಸ್ಕೃತಿಗಳನ್ನು ಒಳಗೊಂಡಿರುವ ನಮ್ಮ ದೇಶ ಒಗ್ಗಟ್ಟಿನಿಂದ ಮುನ್ನಡೆಯುತ್ತಿರುವುದಕ್ಕೆ ಹಾಗೂ ಪ್ರಗತಿ ಸಾಧಿಸುತ್ತಿರುವುದಕ್ಕೆ ಮುಖ್ಯ ಕಾರಣ ನಮ್ಮ ಸಂವಿಧಾನ. ಸಂವಿಧಾನದ ರಚನೆಯ ಕರಡು ಸಮಿತಿಯ ಅಧ್ಯಕ್ಷರಾದ ಅಂಬೇಡ್ಕರ್ ಅವರು ಅಂತಹ ಶ್ರೇಷ್ಠ ಹಾಗೂ ಉತ್ಕೃಷ್ಟ ಸಂವಿಧಾನವನ್ನ ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ವೈ ನವೀನ್ ಭಟ್ ಮಾತನಾಡಿ, ವಿಶ್ವದ ಇತರ ದೇಶಗಳ ಸಂವಿಧಾನಗಳನ್ನು ನಮ್ಮ ಸಂವಿಧಾನ ರಚನಾ ತಜ್ಞರು ಅಧ್ಯಯನ ಮಾಡಿ ಆ ಸಂವಿಧಾನಗಳಲ್ಲಿರುವ
ಅತ್ಯುತ್ತಮ ಅಂಶಗಳನ್ನು ಆಯ್ದುಕೊಂಡು ನಮ್ಮ ದೇಶಕ್ಕೆ ಸಮರ್ಪಕವಾಗಿ ಅನ್ವಯವಾಗುವಂತಹ ಶ್ರೇಷ್ಠ ಸಂವಿಧಾನವನ್ನ ನಮಗೆ ನೀಡಿದ್ದಾರೆ. ಇಂತಹ ಉತ್ತಮ ಸಂವಿಧಾನ ರಚನೆಯ ಮುಖ್ಯ ಭಾಗವಾಗಿದ್ದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್. ಅನೇಕ ವೈವಿಧ್ಯತೆಗಳನ್ನು ಒಳಗೊಂಡಿರುವ ನಮ್ಮ ಭಾರತ ದೇಶದಲ್ಲಿ ಭಾರತೀಯರಿಂದಲೇ ರಚನೆಯಾಗಿರುವ ಈಗಿನ ಸಂವಿಧಾನ ಕೇವಲ 15 ವರ್ಷಗಳು ಕೂಡ ಇರುವುದಿಲ್ಲ ಎಂದು ನಮ್ಮನ್ನು ಆಳಿದ ಬ್ರಿಟಿಷರು ಗೇಲಿ ಮಾಡಿದರು. ಆದರೆ ಸುಭದ್ರವಾದ ಸಂವಿಧಾನವನ್ನ ನಮ್ಮ ಹಿರಿಯರು ನೀಡಿದ್ದರಿಂದ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸುವ ಜೊತೆಗೆ ಅಭಿವೃದ್ಧಿಯತ್ತ ಸಾಗಲು ಸಾಧ್ಯವಾಗಿದೆ ಎಂದು ತಿಳಿಸಿದರು. ಶಾಸಕ ಪ್ರದೀಪೀಶ್ವರ್ ಮಾತನಾಡಿ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯೂ ಸಹ ದೇಶದ ಅತ್ಯುನ್ನತ ಹುದ್ದೆಗಳನ್ನು ಗಳಿಸಲು ಸಾಧ್ಯವಾಗುವ ಎಲ್ಲ ಅವಕಾಶಗಳನ್ನು ಒದಗಿಸುವ ನಮ್ಮ ಸಂವಿಧಾನ ಇಡೀ ವಿಶ್ವದಲ್ಲೇ ಶ್ರೇಷ್ಠವಾದ ಸಂವಿಧಾನವಾಗಿದೆ. ನಾವೆಲ್ಲರೂ ನಮ್ಮ ಸಂವಿಧಾನ ರೂಪುಗೊಂಡ ಇತಿಹಾಸವನ್ನು ತಿಳಿಯಬೇಕು. ಸಂವಿಧಾನ ರಚನೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅಪಾರ ಕೊಡುಗೆಯನ್ನು ಸ್ಮರಿಸಬೇಕು ಎಂದರು. ಸರ್ಕಾರಿ ಶಾಲೆ ಪ್ರಿಮಿಸಿಸ್ ಯಾವ ಪ್ರೋಗ್ರಾಮ್ ಮಾಡಕ್ ಬಿಡಲ್ಲ. ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ಮಾತ್ರ ಡಿಸ್ಟರ್ಬ್ ಆಗುತ್ತೆ. ಗವರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಪ್ರೋಗ್ರಾಮ್ಸ್ ಮಾಡಬಹುದು, ಸ್ಪೀಕರ್ಸ್ ಇರಬಹುದು. ಇವತ್ತು ತೀರ್ಮಾನ ತಗೊಂಡ್ವಿ. ವ್ಯವಸ್ಥೆ ಒಳಗಿದ್ರೆ ಯು ಕ್ಯಾನ್ ಬಿ ಎ ಚೇಂಜ್. ವ್ಯವಸ್ಥೆಯಲ್ಲಿದ್ರೆ ನೀವು ಚೇಂಜ್ ಮಾಡಬಹುದು. ಇವತ್ತು ನಿಮ್ಗೆ ಗೊತ್ತೋ ಇಲ್ವೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕ್ಯಾಸ್ಟ್ ಪದ್ಧತಿ ಬಗ್ಗೆ ಬರೆದೋದ್ರು. ಇವತ್ತು ನೀವು ಗಮನಿಸಿ, ಎಷ್ಟೋ ಹಳ್ಳಿಗಳಲ್ಲಿ SC ST ಸಮುದಾಯದವ್ರನ್ನ ಇವತ್ತು ಮನೆಯೊಳಗೆ ಬಿಟ್ಕೊಳ್ಳಲ್ಲ. ಎಷ್ಟೋ ಜನ ಇದನ್ನೆಲ್ಲ ನೋಡಿದ್ದೀರಾ. ಮನೆಯೊಳಗೆ ಬಿಟ್ಕೊಳ್ಳಲ್ಲ. ಅವ್ರು ಕಟ್ಟಿರೋ ದೇವಸ್ಥಾನಕ್ಕೆ ಇವ್ರು ಹೋಗಲ್ಲ, ಇವ್ರು ಕಟ್ಟಿರೋ ದೇವಸ್ಥಾನಕ್ಕೆ ಅವ್ರು ಬಿಡಲ್ಲ. ಇಂಥ ವ್ಯವಸ್ಥೆಯಲ್ಲಿ ನಾನೊಬ್ಬ ಹುಡುಗ MLA ಬಂದು 202 ಹಳ್ಳಿಯಲ್ಲಿ SC ST ಕಾಲೋನಿಗಳಲ್ಲಿ ಅವ್ರ ಮನೆಗಳಲ್ಲಿ ಬ್ಯೂರೋಕ್ರಸಿನ ಕೂರಿಸಿ ಅವ್ರ ಮನೆಯಲ್ಲಿ ತಿಂಡಿ ಊಟ ಮಾಡಿಸಿ ಕೆಲಸ ಮಾಡಿಸ್ತಾ ಇದ್ದೀನಿ ನಾನು. ಬೆಳಗ್ಗೆ 7 ಗಂಟೆಗೆ SC ಏರಿಯಾದಲ್ಲಿ ಎಂಟೈರ್ ಬ್ಯೂರೋಕ್ರಸಿ ಕೂರಿಸ್ತಾ ಇದ್ದೀನಿ. ಇದು ನೋವು ಗೊತ್ತಿರೋ ಸಿಸ್ಟಮ್ ಒಳಗೆ ಬಂದ್ರೆ ಬದಲಾವಣೆ ಮಾಡೋಕ್ಕಾಗೋದು. ನನಗೇನು ಆ ಊರಲ್ಲಿ ಒಂದು ದೊಡ್ಡ ಸ್ಟೇಜ್ ಹಾಕಿ ಸ್ವಾಗತ ವಂದನಾರ್ಪಣೆ ಒಂದು 50 ಫ್ಲೆಕ್ಸ್ ಕಟ್ಕೊಳ್ಳೋದು ಬರಲ್ವಾ ಏನು? ನೆಲದ ಮೇಲೆ ಯಾಕೆ ಕುತ್ಕೊಂತೀವಿ ಅಂದ್ರೆ ಬಡವನ ಕಷ್ಟ ನನಗೂ ಗೊತ್ತಾಗಬೇಕು, ಬ್ಯೂರೋಕ್ರಸಿಗೂ ಗೊತ್ತಾಗಬೇಕು. ಇವತ್ತು 202 ಹಳ್ಳಿ, ಮನೆ ಕೊರಲಹಳ್ಳಿ ಊರೆಲ್ಲ ST ಸಮುದಾಯ, ನಮ್ಮ ST ಸಮುದಾಯದ ಮುಖಂಡರು. ಅಣ್ಣ 19 ಜನಕ್ಕೆ ಇವತ್ತು ಪೆನ್ಷನ್, ವಿಡೋ ಪೆನ್ಷನ್ ಬರ್ತಿರ್ಲಿಲ್ಲ. ನಾನು ಯೋಚನೆ ಮಾಡಿದೆ ಏನ್ ಮಾಡೋದು. ತಹಸೀಲ್ದಾರ್ ಅವ್ರಿಗೆ ಹೇಳಿದೆ, ತಾಲೂಕು ಆಫೀಸರ್ ಇರೋ ಸಿಸ್ಟಮ್ಗಳೆಲ್ಲ ತಗೊಂಡೋದೆ. ಫಸ್ಟ್ ವಿಲೇಜ್ ಅಕೌಂಟೆಂಟ್ ಲಾಗಿನ್ ಬಂತು, 10 ನಿಮಿಷಕ್ಕೆ RI ಲಾಗಿನ್ ಕಳಿಸಿದೆ, 10 ನಿಮಿಷಕ್ಕೆ ಕೇಸ್ ವರ್ಕರ್ ಲಾಗಿನ್ ಕಳಿಸಿದೆ, 10 ನಿಮಿಷಕ್ಕೆ ಡೆಪ್ಯೂಟಿ ತಹಸೀಲ್ದಾರ್ ಲಾಗಿನ್ ಕಳಿಸಿದೆ, 40 ನಿಮಿಷಕ್ಕೆ ಪ್ರಿಂಟ್ ಬಂತು, 50ನೇ ನಿಮಿಷಕ್ಕೆ 19 ಜನಕ್ಕೆ ಅಲ್ಲೇ ಪೆನ್ಷನ್ ಮಾಡ್ಕೊಂಡು ಆಚೆ ಬಂದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬೆಳ್ಳಂ ಬೆಳಗ್ಗೆ ನೆಲಮಂಗಲ ತಾಲೂಕಿನ ಮಲ್ಲರ ಬಾಣವಾಡಿ ಕ್ರಾಸ್ ಬಳಿ ಭೀಕರ ಅಪಘಾತ ನಡೆದಿದ್ದು, 2 ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನಡೆದಿದೆ. ಟ್ರ್ಯಾಕ್ಟರ್ಗೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದ್ದು, ಅಪಘಾತದ ಭೀಕರತೆಗೆ 2 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ನೆಲಮಂಗಲ ಸಮೀಪದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ ನಡೆದಿದೆ. ಹೆದ್ದಾರಿ ಕ್ರಾಸ್ ಮಾಡುತ್ತಿದ್ದ ಟ್ರ್ಯಾಕ್ಟರ್ಗೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಟ್ರ್ಯಾಕ್ಟರ್ ಚಕ್ರಗಳು ರಸ್ತೆಯಲ್ಲಿ ಚಲಾಪಿಲಿಯಾಗಿ ಬಿದ್ದಿವೆ. ಟ್ರ್ಯಾಕ್ಟರ್ನಲ್ಲಿದ್ದ 2 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅವೈಜ್ಞಾನಿಕ ರಸ್ತೆ ಯೂಟರ್ನ್ ಮಾಡಿರುವುದೇ ಅಪಘಾತಕ್ಕೆ ಕಾರಣವಾಗಿದ್ದು, ಪದೇ ಪದೇ ಇದೇ ಸ್ಥಳದಲ್ಲಿ ಅಪಘಾತಗಳು ನಡೆದು ಜನರು ಜೀವ ಕಳೆದುಕೊಳ್ಳುತ್ತಿದ್ದರೂ ಸಂಬಂಧಪಟ್ಟವರು ಗಮನ ಹರಿಸಿಲ್ಲ ಎಂಬ ಆರೋಪಗಳಿವೆ. ಇನ್ನು ನೆಲಮಂಗಲ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ.
ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗ್ಯಾರಂಟಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಕುರಿತು ಕೋಲಾರ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯನ್ನು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆಸಲಾಯಿತು. ಬೆಂಗಳೂರು ವಿಭಾಗದ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಸೂರಜ್ ಎಂಎನ್ ಹೆಗಡೆ ನೇತೃತ್ವದಲ್ಲಿ ಸಭೆ ನಡೆಯಿತು. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಿಸಿ ಫಲಾನುಭವಿಗಳು ಹೊಸ ಪಡಿತರ ಚೀಟಿ, ಆಹಾರ ಧಾನ್ಯಗಳ ಸಂಗ್ರಹಣೆ ಮತ್ತು ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಲಾಯಿತು. ಗೃಹಲಕ್ಷ್ಮಿ ಯೋಜನೆ ಸಂಬಂಧ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳ ಜೊತೆ ಮಾಹಿತಿ ಪಡೆದರು. ಶಕ್ತಿ ಯೋಜನೆ, ಗೃಹ ಜ್ಯೋತಿ ಯೋಜನೆ ಮತ್ತು ಯುವ ನಿಧಿ ಯೋಜನೆ ಸಂಬಂಧ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಜಿಲ್ಲೆಯಲ್ಲಿ ಒಟ್ಟು ಫಲಾನುಭವಿಗಳ ಮಾಹಿತಿ ಪಡೆದು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕೋಲಾರ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಸಂವಿಧಾನದ ಪ್ರಸ್ತಾವನೆ ಓದುವ ಮೂಲಕ
ಸಂವಿಧಾನ ಸಮರ್ಪಣಾ ದಿನವನ್ನ ಆಚರಣೆ ಮಾಡಲಾಯಿತು. ಈ ವೇಳೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಮಾತನಾಡಿ, ಭಾರತಕ್ಕೆ ಬೆನ್ನೆಲುಬಾದ ಸಂವಿಧಾನವನ್ನ ಅಂಬೇಡ್ಕರ್ ಅರ್ಪಣೆ ಮಾಡಿದ್ದಾರೆ. ಭಾರತವನ್ನ ಜಾತ್ಯತೀತ ರಾಷ್ಟ್ರವಾಗಿ ರೂಪಿಸಲು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ. ದೇಶದಲ್ಲಿ ಪುರಾಣ ಗ್ರಂಥಗಳು ಎಷ್ಟೇ ಇದ್ದರೂ ಸಮಾನತೆ ಸಾರುವ ಗ್ರಂಥ ಸಂವಿಧಾನ ಮಾತ್ರ ಎಂದರು. ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದ್ದು, ಹಬ್ಬದ ಪ್ರಯುಕ್ತ ಬೆಳಗ್ಗೆಯೇ ಭಕ್ತರು ಕುಟುಂಬ ಸಮೇತ ಷಷ್ಠಿ ಗುಡಿ ಹಾಗೂ ಹುತ್ತಗಳ ಬಳಿ ತೆರಳಿ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸಿದ್ರು. ಭಕ್ತರು ಹುತ್ತಕ್ಕೆ ಅರಿಶಿನ, ಕುಂಕುಮ, ಹೂವು, ಹಣ್ಣು, ಹಾಲಿಗೆ ಬೆಣ್ಣೆ ಅಥವಾ ತುಪ್ಪ ಸೇರಿಸಿ ವಿಶೇಷ ಪೂಜೆ ಸಲ್ಲಿಸಿ ಹಾಲಿನ ತನಿ ಎರೆಯುವ ಮೂಲಕ ನಾಗದೇವತೆಗೆ ಭಕ್ತಿ ಮೆರೆದರು. ವಿಶೇಷವಾಗಿ ಮಕ್ಕಳು ಕೂಡ ಹುತ್ತದ ಮೂಲಕ ನಾಗದೇವತೆಗೆ ಪೂಜೆ ಸಲ್ಲಿಸಿ ಹಾಲಿನ ತನಿ ಎರೆದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ನಾಗದೇವರಲ್ಲಿ ಮೊರೆ ಹೋದರು. ಅನಾದಿ ಕಾಲದಿಂದಲೂ ತಮ್ಮ ಪೂರ್ವಜರು ಮನೆಯಲ್ಲಿ ಶುಭ್ರ ಮಡಿಯೊಂದಿಗೆ ಷಷ್ಠಿ ಹಾಗೂ ನಾಗರ ಪಂಚಮಿ ದಿನಗಳಂದು ಹುತ್ತಕ್ಕೆ ಪೂಜೆ ಮಾಡಿ ಹಾಲು ತನಿ ಎರೆದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ನಾಗದೇವತೆಗೆ ಪೂಜೆ ಮಾಡುವುದು ಪ್ರತಿ ವರ್ಷದ ವಾಡಿಕೆಯಾಗಿರುತ್ತದೆ. ಹುತ್ತಕ್ಕೆ ಪೂಜೆ ಸಲ್ಲಿಸಿ ಕೆಲವು ಭಕ್ತರು ಮಾತನಾಡಿ ಷಷ್ಠಿ ಹಬ್ಬದ ವಿಶೇಷತೆಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಅಂಶಗಳು: ನಾಡಿನಾದ್ಯಂತ ಚಂಪಾ ಷಷ್ಠಿಯ ಸಂಭ್ರಮ. ನಾಗರ ಕಲ್ಲುಗಳಿಗೆ ಹಾಲೆರೆದು ಭಕ್ತಿ ಮೆರೆದ ಮಹಿಳೆಯರು. ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯದಲ್ಲಿ ಅದ್ದೂರಿ ರಥೋತ್ಸವ. ದೇವಾಲಯಗಳಿಗೆ ಹರಿದು ಬಂದ ಭಕ್ತ ಸಾಗರ. ಬಿಜೆಪಿಯಿಂದ ಸಂವಿಧಾನ ಜಾಗೃತಿಗಾಗಿ ಭೀಮನೆಡೆ ಅಭಿಯಾನ. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಭಾಗಿ. ಸಂವಿಧಾನ ದುರ್ಬಳಕೆ ಮಾಡಿದ್ದೇ ಕಾಂಗ್ರೆಸ್ ಎಂದ ಮಾಜಿ ಸಿಎಂ. ಸರ್ಕಾರದ ಆದೇಶವಿದ್ರೂ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಗೌರವ. ಸಂವಿಧಾನ ಸಮರ್ಪಣಾ ದಿನದಂದು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯೂ ಮಾಡದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು. ದಲಿತ ಮುಖಂಡರ ಆಕ್ರೋಶ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.